ಹಿಂದುಳಿದ ವರ್ಗದ ಆಯೋಗದ ಸದಸ್ಯೆ. ಇಲ್ಲಿ ನನ್ನ ಜೊತೆ ನಮಿತಾ ಅವರಿದ್ದಾರೆ. ಎಲ್ಲರಿಗೂ ಲವ್ ಸೆಕ್ಸ್ ದೋಖಾ ಪ್ರಕರಣ ಪುತ್ತೂರಿದೇನಿದೆ ಇದರ ಬಗ್ಗೆ ಎಲ್ಲರಿಗೂ ಗೊತ್ತಿರುವಂಥದ್ದೇ. ಯಾರು ವಿಕ್ಟಿಮ್ ಇದ್ದಾಳೆ ಅವಳ ತಾಯಿ ನಮಿತಾ ಅವ್ರು ನನ್ನ ಜೊತೆ ಇದ್ದಾರೆ. ಅದೇ ರೀತಿ ಆಚಾರ್ಯ ಸಮಾಜದ ಓರ್ವ ಮಹಿಳೆ ಅರ್ಚನಾ ಅವ್ರು ನನ್ನ ಜೊತೆ ಇದ್ದಾರೆ. ಎಲ್ಲರೂ ನಾವು ಇಷ್ಟು ಟೈಮಲ್ಲಿ DNA ಟೆಸ್ಟಿಗೆ ಅಂತ ಹೇಳಿ ಕಾಯ್ತಾ ಇದ್ವಿ. ಯಾಕೆಂದರೆ ಹುಡುಗ ನಿರಾಕರಿಸ್ತಾ ಇದ್ದ, ಮಗು ನಂದಲ್ಲ ಅಂತ ಹೇಳಿ. ಆದರೆ ಹುಡುಗಿ ಕಂಟಿನ್ಯೂಸ್ ಆಗಿ ಹೇಳ್ತಾ ಇದ್ಲು, ನಾನು ಅವನ ಬಿಟ್ಟು ಬೇರೆ ಯಾರ ಜೊತೆನೂ ಹೋಗಲಿಲ್ಲ ಅಂತ ಹೇಳಿ. ಆದರೆ ಕಾನೂನಲ್ಲಿ ಯಾವ ರೀತಿ ಇದೆ ಅಂದರೆ ಸಾಕ್ಷಿ ಆಧಾರದ ಮೇಲೆ ನಾವು ಮಾತಾಡಬೇಕಾಗ್ತದೆ. ಯಾರೋ ಹೇಳ್ತಾರೆ ಯಾರೋ ಹೇಳೋದಿಲ್ಲ ಅಂತ ಹೇಳಿ ನಾವು ಅದಕ್ಕೆ ಸಮರ್ಥಿಸ್ಕೊಳ್ಳಿಕ್ಕೆ ಆಗೋದಿಲ್ಲ. ತುಂಬ ಪೇಷನ್ಸಿಂದ ನಾವೆಲ್ಲ ವೆಯ್ಟ್ ಮಾಡ್ತಾ ಇದ್ದಿದ್ದು DNA ಟೆಸ್ಟಿಗೆ. DNA ರಿಪೋರ್ಟ್ ಬಂದಿದೆ. DNA ಯಾರು ಮ್ಯಾನಿಪುಲೇಟ್ ಮಾಡಲಿಕ್ಕೆ ಆಗೋದಿಲ್ಲ. ನನಗಂತೂ ಯಾವ ರೀತಿಯ ಭಯ ಇರಲಿಲ್ಲ DNA ತಪ್ಪಾಗಿ ಬರ್ತದೆ ಅಂತ ಹೇಳಿ. ನನಗೆ 100% ಕಾನ್ಫಿಡೆಂಟ್ ಇತ್ತು, ಯಾವ ಮಗು ಇದಪ್ಪ ಯಾರು ಇದು ಕ್ಲಿಯರ್ ಆಗುತ್ತೆ ಅಂತ ಹೇಳಿ. ಇವಾಗ DNA ರಿಪೋರ್ಟ್ ಬಂದಿದೆ. ಹುಡುಗ ಯಾರಿದ್ದಾನೆ ಕೃಷ್ಣರಾವ್ ಅಂತ ಹೇಳಿ, ಅವನ ಹೆಸರು ಹೇಳಲಿಕ್ಕೂ ನನಗೆ ಇಷ್ಟ ಇಲ್ಲ. ಯಾಕೆಂದರೆ ನಾವೆಲ್ಲ ಹಿಂದೂ ಧರ್ಮಕ್ಕೆ ಸೇರಿದವರು. ಕೃಷ್ಣ ಪರಮಾತ್ಮವನ್ನು ನಾವು ಪೂಜನೀಯ ಭಾವದಲ್ಲಿ ನೋಡ್ತೇವೆ. ಇಂಥ ನೀಚನಿಗೆ ಅವರ ಹೆಸರು ನನ್ನ ಬಾಯಲ್ಲಿ ಹೇಳಲಿಕ್ಕೆ ಇನ್ನು ಮುಂದೆ ಇಷ್ಟಪಡಲ್ಲ. ನೀಚ ಅಂತಾನೆ ಅವನಿಗೆ ಹೆಸರಿಡ್ತೀನಿ. ಈಗ ಇಷ್ಟು ದಿನ ಆದರೂ ಯಾವ ರೀತಿಯ ಬೆಳವಣಿಗೆ ನಡೀಲಿಲ್ಲ. ಕಾನೂನಾತ್ಮಕವಾಗಿ ಏನಾಗಬೇಕು ಅದು ಆಗ್ತಾ ಇರ್ತದೆ ಒಂದು ಕಡೆ. ಅದರಲ್ಲೂ ನಾನು ಕಾನ್ಫಿಡೆನ್ಸ್ ಇದೆ. ಮಿನಿಮಮ್ 10 ವರ್ಷ ಜೈಲ್ಗೆ ಹೋಗ್ತಾನೆ. ನಾವಿಷ್ಟು ದಿನ ಯಾಕೆ ಪೇಷನ್ಸಲ್ಲಿ ಕಾದೋದಂದರೆ, ಒಂದೊಂದು ಸಲ ಒಂದು ಮನುಷ್ಯ ತಪ್ಪು ಮಾಡಿದಾಗ ಎಲ್ಲರೂ ಮಾಡ್ತಾರೆ ಅವರ ಜೀವನದಲ್ಲಿ. ಬೇರೆ ಬೇರೆ ರೀತಿಯ ಬೇರೆ ಬೇರೆ ಲೆವೆಲಲ್ಲಿ ತಪ್ಪುಗಳನ್ನು ಮಾಡ್ತಾರೆ. ಬಟ್ ಅದನ್ನು ಸುಧಾರಿಸ್ಕೊಳ್ಬೇಕು. ಇಲ್ಲಿ ಇವರಿಬ್ಬರು ಮಾಡಿದ ತಪ್ಪಿಗೆ ಒಂದು ಮಗು ಬಲಿಯಾಗ್ತಾ ಇದೆ. ಪೂಜಾ ಅವಳು ಎಜುಕೇಟೆಡ್ ಆಗಿದ್ದಾಳೆ, ಅವಳಿಗೆ ಎಲ್ಲಿಯಾದರೂ ಕೆಲಸ ಸಿಗ್ಬೋದು, ಅವಳ ಜೀವನ ದಾರಿ ಅವಳು ನೋಡ್ಕೊಳ್ತಾಳೆ, ಅದೇನು ದೊಡ್ಡ ಸಂಗತಿ ಅಂತ ಅಲ್ಲ. ಆದರೆ ಕಾನೂನಿಗಿಂತ ಮೇಲಾಗಿ ಸಮಾಜ ಅನ್ನೋದು ಒಂದಿದೆ. ಸಮಾಜದಲ್ಲಿ ನಾವು ಇಷ್ಟೆಲ್ಲ ರೀತಿ ರಿವಾಜುಗಳನ್ನು ನಾವು ನಡೆಸ್ತಾ ಬರ್ತಾ ಇದ್ದೇವೆ. ಯಾಕೆಂದರೆ ಈ ಕಾನೂನು ಬರುವ ಮೊದಲಿಂದನೇ ಈ ರೀತಿ ರಿವಾಜುಗಳು ನಮ್ಮ ಜೀವನವನ್ನು ಒಂದು ಕಟ್ಟುನಿಟ್ಟಲ್ಲಿ ಸಾಗಿಸಲಿಕ್ಕೆ ಅದು ನಮಗೆ ಸಹಾಯ ಮಾಡಿದೆ. ಈ ಮ್ಯಾರೇಜ್ ಸಿಸ್ಟಮ್ ಆಗಿರ್ಬೋದು, ಪ್ರತಿಯೊಂದು ಎಲ್ಲ ರಿಚುವಲ್ಸ್ ನಮ್ಮ ಹಿಂದೂ ಧರ್ಮದಲ್ಲಿ ಆಗಲಿ ಅಥವಾ ಇತರ ಧರ್ಮದಲ್ಲಿ ಆಗಲಿ ಯಾವ ರೀತಿ ಇದೆ ಅದು ನಮ್ಮ ಜೀವನಕ್ಕೆ ಕನೆಕ್ಟ್ ಆಗಿರುವಂಥದ್ದು. ಕಾನೂನಾತ್ಮಕವಾಗಿ ಈಗ ನಾಳ್ದು ಅವನು ಕೋರ್ಟಲ್ಲಿ ಮದುವೆ ಆಗ್ತೇನೆ ಇಲ್ಲ, ಅದು ಅವನ ಡಿಸಿಷನ್, ಅವನು ಹೇಳ್ತಾನೆ. ಬಟ್ ನಾನು ಹೇಳೋದು ಅವ್ನು ಕಡ್ಡಾಯವಾಗಿ ಮದುವೆ ಆಗಲೇಬೇಕು. ಯಾಕೆಂದರೆ ಅವನು ತಪ್ಪು ಮಾಡಿದ್ದಾನೆ. ಆ ಹುಡುಗಿಯೂ ತಪ್ಪು ಮಾಡಿದ್ದಾಳೆ, ಹುಡುಗನೂ ತಪ್ಪು ಮಾಡಿದ್ದಾನೆ. ಆದರೆ ಸಮಾಜಕ್ಕೆ ಒಂದು ಕೆಟ್ಟ ಮೆಸೇಜ್ ಹೋಗ್ತಾ ಇದೆ. ಇಂಥ ಪ್ರಕರಣ ನನ್ನ ಪ್ರಕಾರ ನನಗೆ ಗೊತ್ತಿದ್ದ ಮಟ್ಟಲ್ಲಿ ಎಷ್ಟೋ ಕಡೆ ಮದುವೆಗಿಂತ ಮೊದಲು ಗರ್ಭಿಣಿ ಆದವರು ಎಷ್ಟೋ ಜನ ಹೆಣ್ಮಕ್ಳಿದ್ದಾರೆ. ಆದರೆ ಬೆಳಕಿಗೆ ಬಂದಿಲ್ಲ. ಅದು ಇಲ್ಲಿ ಈ ಪ್ರಕರಣದಲ್ಲಿ ಏನಾಯಿತು ಅಂದರೆ, ಆ ಹುಡುಗಿಗೆ 7 ತಿಂಗಳಿರುವಾಗ ಅವರು ಪೊಲೀಸ್ ಸ್ಟೇಷನ್ ಮೆಟ್ಲು ಹತ್ತಿದ್ದಾರೆ, ಕಂಪ್ಲೇಂಟನ್ನು ಲಾಂಚ್ ಮಾಡ್ತಾರೆ. ಅಲ್ಲಿ 2 ಫ್ಯಾಮ್ಲೀಸನ್ನು ಕರೀತಾರೆ. 2 ಫ್ಯಾಮ್ಲೀಸನ್ನು ಕರೆದು ಈ ಪೂಜನ ಫ್ಯಾಮಿಲಿ ಹತ್ರ ಅವ್ರು ಏನು ಹೇಳ್ತಾರೆ ಅಂದರೆ, ನಾವು ನನ್ನ ಮಗನಿಗೆ 1 ತಿಂಗಳಲ್ಲಿ 21 ವರ್ಷ ಆಗ್ತದೆ, ಆವಾಗ ನಾವು ಮದುವೆ ಮಾಡಿಸಿ ಕೊಡ್ತೇವೆ ಅಂತ ಹೇಳಿ ಪ್ರಾಮಿಸ್ ಮಾಡ್ತಾರೆ. ಪ್ರಾಮಿಸ್ ಮಾಡಿ ಕೇಸ್ ಕೊಡಬೇಡಿ ಅಂತ ಹೇಳಿ ಹೇಳ್ತಾರೆ. ಸಹಜವಾಗಿ ಪ್ರತಿ ಸಲ ನಾವು ಕಾನೂನು ರೀತಿಯಾಗಿ ಹೋಗಲಿಕ್ಕೆ ಆಗೋದಿಲ್ಲ. ಯಾಕೆಂದರೆ ಮನುಷ್ಯತ್ವ ಅನ್ನೋದು ಒಂದಿದೆ. ನಮ್ಮ ಜೀವನಕ್ಕೆ ನಾವು ಏನಾದರೂ ಸರಿ ಮಾಡಿಕೊಂಡು ಹೋಗ್ತೀವಿ ಅಂತಾದರೆ ನಾವು ಆ ಪ್ರಕಾರ ಹೋಗ್ತೀವಿ. ಈಗ ನಾವು ಈವನ್ ಪೊಲೀಸ್ ಸ್ಟೇಷನಲ್ಲಿ 90% ಜನ ಪೊಲೀಸ್ ಸ್ಟೇಷನಲ್ಲಿ ಹೋಗಿ ಕಂಪ್ಲೇಂಟ್ ಮಾಡಿದ್ದು ಎಲ್ಲದೂ FIR ಆಗೋದಿಲ್ಲ. ಮಾನವೀಯತೆ ದೃಷ್ಟಿಯಲ್ಲಿ ಅಲ್ಲೇ ಎಷ್ಟೋ ಸಲ ಸೆಟಲ್ಮೆಂಟ್ ಆಗಿ ಕಾಂಪ್ರಮೈಸ್ ಮಾಡಿಕೊಂಡು ಒಂದು ಸರಿ ರೀತಿಯಲ್ಲಿ ನಡೀತಾ ಇರ್ತದೆ. ಸೊ ಆ ನಿಟ್ಟಲ್ಲಿ ಇವರು ಏನು ಮಾಡ್ತಾರೆ, ಕಂಪ್ಲೇಂಟ್ ಕೊಡದೆ ಒಪ್ಪಿಕೊಂಡು ಅಲ್ಲಿ ಜಸ್ಟ್ ಒಂದು ಬರೆಸಿ ಅಲ್ಲಿಂದ ಬರ್ತಾರೆ. ಇವತ್ತು ತೀರ್ಪು ಬಂದ ಮೇಲೂ ಈಗ ನಮ್ಮ ಜಿಲ್ಲೆ ಯಾವ ರೀತಿ ಇದೆ ಅಂದರೆ, ಹಿಂದುತ್ವ ಬಿಟ್ಟರೆ ಬೇರೆ ಯಾವುದೂ ಸಬ್ಜೆಕ್ಟು ಇಲ್ಲ ನಮ್ಮ ಜಿಲ್ಲೆಯಲ್ಲಿ.
ಈಗ ಯಾವ ರಾಜಕಾರಣಿಗಳು ಇಲ್ಲ. ಯಾಕೆ ಇಲ್ಲ ಅಂತಂದರೆ, ಪೂಜಾ ಒಂದು ಬಡ ಹೆಣ್ಣುಮಗಳು. ಫಸ್ಟ್ ಪಾಯಿಂಟ್. ಆಚಾರಿ ಸಮಾಜ ಏನಿದೆ, ಹಿಂದುಳಿದ ವರ್ಗಕ್ಕೆ ಸೇರಿದಂಥ ಸಮಾಜ. ಅತೀ ಹಿಂದುಳಿದ ವರ್ಗದಲ್ಲಿ ನಾವು ಅವರನ್ನು ಕೌಂಟ್ ಮಾಡ್ಬೋದು. ಹ್ಯಾಂಡ್ ಫ್ಯೂ ಜನ ಒಂದು ಅಲ್ಪ ಸ್ವಲ್ಪ ಸ್ಥಿತಿವಂತರಾಗಿದ್ದಾರೆ. ಈ ಸಮುದಾಯದಲ್ಲಿ ಒಗ್ಗಟ್ಟಿಲ್ಲದ ಕಾರಣ ಇವರಿಗೆ ಕೇಳುವ ಗತಿ ಇಲ್ಲ. ಇವತ್ತು ಪೂಜಾ, ನಾಳೆ ಇನ್ನೊಬ್ಬರು ಅವರ ಸಮಾಜಕ್ಕೆ ಇಂಥದ್ದೇ ಒಂದು ಅನ್ಯಾಯ ಆಗೇ ಆಗ್ತದೆ ಅಂತ ನಾನು ಭಾವಿಸ್ತೇನೆ. ರಾಜಕಾರಣಿಗಳಿಗೆ ಇದರಲ್ಲಿ ಏನೋ ಪೊಲಿಟಿಕಲ್ ಮೈಲೇಜ್ ಇಲ್ಲ. ಇದು ಹಿಂದೂ ಮುಸ್ಲಿಂ ಆಗಿದ್ದರೆ ಇವತ್ತು ಇದರ ಚಿತ್ರಣವೇ ಬೇರೆ ಆಗ್ತಾ ಇತ್ತು. ಯಾವ ಲೆವೆಲಿಗೆ ಹೋಗ್ತಾ ಇತ್ತು ಅಂದರೆ, ಎಷ್ಟು ಜನ ಇದರಲ್ಲಿ ಸಾಯ್ತಾ ಇದ್ರು, ಇದೆಲ್ಲ ನಾವು ನೋಡ್ತಾ ಬಂದಿದ್ದೇವೆ ನಮ್ಮ ಜಿಲ್ಲೆಯಲ್ಲಿ. ಇವತ್ತು ಈ ನೀಚ ರಾಜಕಾರಣಿಗಳು ಯಾರಿದ್ದಾರೆ, ಯಾರೂ ತುಟಿ ಬಿಚ್ತಾ ಇಲ್ಲ. ಈ ನೀಚ ರಾಜಕಾರಣಿಗಳಲ್ಲಿ ಒಬ್ಬ ಇವನಪ್ಪ, ಈ ನೀಚನಪ್ಪ ಅಲ್ಲಿ ಇದ್ದಾರೆ. ಅವರು ಇದರ ಬಗ್ಗೆ ಏನು ತುಟಿ ಬಿಚ್ತಾ ಇಲ್ಲ. ಅವರದ್ದೇ ಪಕ್ಷದ ಒಬ್ಬ ಮೆಂಬರ್ ಆಗಿದ್ದವನು. ಅವರ ಅಲ್ಲಿ ಪಕ್ಷದ ವೇದಿಕೆಯಲ್ಲಿ ಅವ್ರು ಹೇಳ್ತಾರೆ, ನಾವು ನೋಟಿಸ್ ಕೊಟ್ಟಿದ್ದೇವೆ ಅಂತ ಹೇಳಿ. ನೋಟಿಸ್ ಕೊಡೋದು ಬೇಡ, ಮದುವೆ ಕಾರ್ಡನ್ನು ಪ್ರಿಂಟ್ ಮಾಡಿಸಿ ಆ ಹುಡುಗಿಗೆ ಒಂದು ನ್ಯಾಯ ಕೊಡಿಸಿ. ಸಮಾಜದಲ್ಲಿ ಎಲ್ಲದೂ ಕಾನೂನು ರೀತಿಯಾಗಿ ನಡೆಯುವುದಿಲ್ಲ. ಮತ್ತು ಇವರ ಸಮಾಜಕ್ಕೂ ನಾನು ಹೇಳೋದಿಷ್ಟೇ, ನಂಜುಂಡಿಯವರು ಬೆಂಗಳೂರಿಂದ ಇಲ್ಲಿ ಬಂದು ಪ್ರೆಸ್ ಮಾಡಿ ಇವರಿಗೆ ಸಪೋರ್ಟ್ ಮಾಡುವಂಥದ್ದು ನನಗೆ ಭಾರಿ ಒಂದು ವಿಚಿತ್ರ ಕಾಣಿಸ್ತದೆ. ಯಾಕೆ ನಮ್ಮೂರಲ್ಲಿ ಯಾರು ಗಂಡಸರಿಲ್ವಾ? ಪ್ರತಿಯೊಂದು ಮಾತಿಗೆ ಕೆಲವು ಸ್ವಾಮೀಜಿಗಳು ಬಂದು ಬಾಯಿ ಪಡ್ಕೊಳ್ತಾರೆ. ಅವರೆಲ್ಲ ಎಲ್ಲಿ ಹೋಗಿದ್ದಾರೆ? ಹೆಣ್ಣಂದರೆ ಅಷ್ಟು ಕೀಳ? ಅದು ಹಿಂದೂ ಹೆಣ್ಣು ಮಗಳಂದರೆ ಅಷ್ಟು ಕೀಳ? ಹಿಂದೂ ಹೆಣ್ಣು ಮಗಳು ಹಿಂದೂ ಹುಡುಗನನ್ನು ಲವ್ ಮಾಡಿದಂದಕ್ಕೆ ಇಷ್ಟೆಲ್ಲ ಆಗ್ತಾ ಇದೆಯಾ? ಹಿಂದೂ ಹೆಣ್ಣು ಮಗಳು ಮುಸಲ್ಮಾನನನ್ನು ಲವ್ ಮಾಡಿದರೆ ಈ ಜಿಲ್ಲೆಯಲ್ಲಿ ಏನು ಆಗ್ತಾ ಇತ್ತು? ಯಾಕೆ ಎಲ್ಲದಕ್ಕೆ ರಾಜಕೀಯ ಬಣ್ಣ ಕೊಡ್ತೀರಿ? ಪ್ರತಿಯೊಬ್ಬರು ನಿಮ್ಮ ತಾಯಿ ಹೊಟ್ಟೆಯಿಂದ ಬಂದವರು. ಅವಳು ಒಬ್ಬಳು ಹೆಣ್ಣು. ನಿಮ್ಮ ಮನೆಯಲ್ಲಿ ಹೆಣ್ಣು ಮಕ್ಕಳು ಇರ್ತಾರೆ. ನಿಮ್ಮ ಹೆಣ್ಣು ಮಕ್ಕಳಿಗೆ ಈ ರೀತಿ ಆಗಿದ್ರೆ ನೀವು ಯಾವ ರೀತಿ ಪ್ರತಿಕ್ರಿಯಿಸ್ತಿದ್ರಿ? DNA ಟೆಸ್ಟ್ ಆಗಿ ಇಷ್ಟು ದಿನ ಆದರೂ ಎಷ್ಟು ಜನ ನೀಚನ ಮನೆಗೆ ಹೋಗಿ ಅವನಿಗೆ ಒಂದು ರಿಕ್ವೆಸ್ಟ್ ಮಾಡಿದ್ರಿ, ಮದುವೆ ಆಗು, ಸಮಾಜಕ್ಕೆ ನೀನೊಂದು ತಪ್ಪು ಮೆಸೇಜ್ ಕೊಡ್ತಾ ಇದ್ದೀಯ ಅಂತ ಹೇಳಿ. ಹಿಂದೂ ಸಮಾಜ ಎಲ್ಲಿ ಹೋಗ್ತಾ ಇದೆ? ಹಿಂದೂ ಸಮಾಜ ನಮ್ಮ ಹಿಂದೂ ಯುವಕರಿಗೆ ಏನು ಹೇಳ್ತಾ ಇದೆ? ಇಷ್ಟು ಸಂಘಟನೆಗಳಿದ್ದಾರೆ, ಎಲ್ಲಿದ್ದಾರೆ ಲೀಡರ್ಸ್ಗಳು? ಎಲ್ಲಿದ್ದಾರೆ ಸಂಘಟನೆ ಲೀಡರ್ಸ್ಗಳು? ಎಲ್ಲಿದ್ದಾರೆ? ಯಾಕೆ ಯಾರು ಗಂಡಸರಲ್ವಾ ಇಲ್ಲಿ? ನಂಜುಂಡಿ ಒಬ್ಬರೇ ಗಂಡಸಿರುವುದಾ? ಅವರು ಅಲ್ಲಿ ಬೆಂಗಳೂರಿಂದ ಇಲ್ಲಿ ಬಂದು ಈ ಸಮಾಜಕ್ಕೆ ನ್ಯಾಯ ಕೊಡಬೇಕಾ? ಇವರ ಸಮಾಜದವರು ಎಲ್ಲಿದ್ದಾರೆ? ನಾನು ಈ ವೇದಿಕೆಯಲ್ಲಿ ಹೇಳ್ತಾ ಇದ್ದೇನೆ, ಈ ಪ್ರಕರಣ ಇಲ್ಲಿಯೇ ಮುಗಿಯುವುದಿಲ್ಲ. ಕೋರ್ಟಲ್ಲಿ ಏನು ನಡಿಬೇಕು ನಡೀತದೆ. ಇಷ್ಟು ದಿನ ತಾಳ್ಮೆಯಲ್ಲಿದ್ದೆ. ಇವರು ಪೂಜಾ ನಮ್ಮ ಏನು ಮಾಡ್ತಾರೆ ಅದು ನನಗೆ ಅಗತ್ಯವೇ ಇಲ್ಲ. ಅಥವಾ ಅವರು ನೀವು ಪ್ರತಿಭಟನೆ ಮಾಡಬೇಡಿ ಅಂದರೂ ನಾನು ಅದನ್ನು ಕೇಳುವವಳಲ್ಲ. ಯಾಕೆಂದರೆ ಇದು ಪೂಜಾ ಪ್ರಶ್ನೆ ಅಲ್ಲ, ಇಲ್ಲಿ ಒಂದು ಹೆಣ್ಣು ಮಗಳ ಅಸ್ತಿತ್ವದ ಪ್ರಶ್ನೆ. ಅವನು ಮದುವೆ ಆಗೋದಿಲ್ಲ ಅಂತಾದರೆ ಮಲಗುವಾಗ ಅವನಿಗೇನು ತೊಂದರೆ ಇರಲಿಲ್ವಾ? ಮಗು ಮಾಡುವಾಗ ಅವನಿಗೇನು ಪ್ರಾಬ್ಲಮ್ ಇರಲಿಲ್ವಾ? ಅಲ್ಲಿ ಅವನಿಗೆ ಬಿಡುಗಡೆ ಯಾಕೆ, ಜಾಮೀನು ಯಾಕೆ ಆಗಿದೆ? ಜಾಮೀನು ಯಾಕೆ ಆಗಿದೆ ಅಂದರೆ ಅವಳ ಒಪ್ಪಿಗೆಯಿಂದ ಮಲಗಿದ್ದಾಳೆ, ಮಗು ಮಾಡಿದ್ದಾಳೆ ಅಂತ ಹೇಳಿ ಜಾಮೀನಾಗಿದೆ ಅವಳಿಗೆ. ಆದರೆ ಈಗ ಮದುವೆ ಆಗೋದಿಲ್ಲ ಅಂತ ಹೇಳಿ ಇಟ್ ಈಸ್ ವರ್ಸ್ ದೆನ್ ಅ ರೇಪ್. ಈಗ ಯಾವ ರೀತಿ ಅವನ ಬೇಲ್ ಕ್ಯಾನ್ಸಲ್ ಆಗ್ತದೆ ನೋಡಿ. ನಾವು ಅವನಿಗೆ ಪನಿಷ್ಮೆಂಟ್ ಆಗಬೇಕಂತ ಹೇಳೋದಲ್ಲ, ಒಳ್ಳೆಯ ರೀತಿಯಲ್ಲಿ ಅವನು ಇನ್ನು 21 ವರ್ಷದ ಹುಡುಗ. ಆದರೆ ಅವನ ಅಪ್ಪ ಅಮ್ಮ ಯಾರಿದ್ದಾರೆ, ಯಾವ ರೀತಿ ಸಂಸ್ಕೃತಿ ಕೊಟ್ಟಿದ್ದಾರೆ, ಯಾವ ರೀತಿ ಸಂಸ್ಕಾರ ಇದೆ ಅಂತ ಹೇಳಿ ಗೊತ್ತಾಗ್ತದೆ. ಅವರಿಗೆ ಸಂಸ್ಕಾರ ಇದ್ದರೆ ಅಲ್ಲ ಅವರ ಮಗನಿಗೆ ಇರೋದು. ಒಂದು ಹುಡುಗನಿಗೆ ತಿದ್ದಿ ಅವನನ್ನು ಮದುವೆ ಮಾಡಿಸಲಿಕ್ಕೆ ಆಗೋದಿಲ್ವಾ? ಅಟ್ಲೀಸ್ಟ್ ಸಮಾಜಕ್ಕೆ ಬೇಕಾಗಿ, ಬೇರೆ ಯಾರಿಗೆ ಬೇಡ. ಏನು ಮೆಸೇಜ್ ಕೊಡ್ತಾ ಇದ್ದೇವೆ? ಯಾರು ಸಹ ಯಾರೊಟ್ಟಿಗೆ ಸಹ ಇರ್ಬೋದು, ಯಾರಿಗೆ ಸಹ ಮಕ್ಕಳು ಮಾಡ್ಬೋದು, ಅವರನ್ನು ಹೇಗೆ ಸಹ ಬಿಟ್ಟು ಹೋಗ್ಬೋದು ಅಂತಾನ? ಮುಂದಿನ ದಿನಗಳಲ್ಲಿ ಇವರೆಲ್ಲ ನನಗೆ ಸಾಥ್ ಕೊಡ್ತಾರಾ ಇಲ್ವಾ, ಐ ಆಮ್ ನಾಟ್ ಬಾದರ್ಡ್. ಆದರೆ ನಾನು ಒಂದು ಹಿಂದುಳಿದ ವರ್ಗದ ಮಹಿಳೆಯಾಗಿ ಹಿಂದುಳಿದ ವರ್ಗ ಅದನ್ನು ತೆಗೆದು ಬದಿಗೆ ಇಡಿ, ಮಹಿಳೆಯಿಂದ ಏನು ಸಾಧಿಸಲಿಕ್ಕೆ ಆಗ್ತದೆ ಅಂತೇಳಿ ನಾನು ತೋರಿಸ್ಕೊಡ್ತೇನೆ. ನಾನು ಒಬ್ಬಳೇ ಅಲ್ಲ, ಈಗಾಗಲೇ ತುಂಬ ಜನರ ಹತ್ರ ಮಾತಾಡ್ಕೊಂಡಿದ್ದೀನಿ, ಟೀಮ್ ಮಾಡ್ಕೊಂಡಿದ್ದೀನಿ.
ಆ ನೀಚನ ಮನೆ ಎದುರು ಹೋಗಿ ಪ್ರತಿಭಟನೆಯನ್ನು ಮಾಡ್ತೀವಿ, ಅಲ್ಲೇ ಧರಣಿ ಕೂತ್ಕೊಳ್ತೀವಿ. ಎಲ್ಲಿವರೆಗೆ ಅವನು ಮದುವೆ ಆಗುದಿಲ್ಲ ಅಲ್ಲಿವರೆಗೆ. ಯಾಕೆಂದ್ರೆ ಸಮಾಜದಲ್ಲಿ ಇನ್ನು ಉಳಿದ ಹುಡುಗರಿಗೆ ಇದೊಂದು ಪಾಠ ಆಗಬೇಕು. ನಾವು ಯಾರ ಜೊತೆ ಸರಸ ಆಡಿ ಹಾಗೆ ಮಕ್ಕಳು ಮಾಡಿ ಬಿಡ್ಬೋದು ಅಂತ ಹೇಳುವ ಉದಾಹರಣೆ ಕೊಡ್ಲಿಕ್ಕೆ ಇಲ್ಲ. ನಮ್ಮ ಮನೆಯಲ್ಲೂ ಮಕ್ಕಳಿದ್ದಾರೆ, ಬಡವರನ್ನು ಕೇಳುವವರಿಲ್ಲ. ಇಲ್ಲಿ ಬರೇ ಎಲ್ಲರೂ ರಾಜಕೀಯ ಬೆಳೆ ಬೇಯಿಸ್ಕೊಳ್ಳಿಕ್ಕಿದ್ದಾರೆ. ನಾಚಿಗೆ ಆಗ್ಬೇಕು ಇಂಥ ನೀಚ ರಾಜಕಾರಣಿಗಳಿಗೆ. ಒಂದು ಬಾಯಿ ತೆಗೆಯುವುದಿಲ್ಲ. ದನಕ್ಕೆ ಇಲ್ಲಿ ಮರ್ಯಾದೆ ಇದೆ ಈ ಜಿಲ್ಲೆಯಲ್ಲಿ, ಹೆಣ್ಣು ಮಕ್ಕಳಿಗೆ ಮರ್ಯಾದೆ ಇಲ್ಲ. ದನ ಎದ್ದ ಕೂಡಲೇ ಬರ್ತಾರೆ ಭಗವಧ್ವಜ ಇಟ್ಕೊಂಡು. ಈಗ ಹೋಗಿ ಅವನ ಮನೆಗೆ, ಅಲ್ಲಿ ಅವನಿದ್ದಾನಲ್ಲ ಪುತ್ತೂರಲ್ಲಿ, ಅವನ ಮನೆಗೆ ಹೋಗಿ, ಆ ನೀಚನ ಮನೆಗೆ, ಆ ರಾಕ್ಷಸನ ಮನೆಗೆ ಹೋಗಿ ಅವನನ್ನು ಎಳ್ಕೊಂಡು ತಂದ ಹುಡುಗಿಗೆ ಮದುವೆ ಮಾಡಿಸಿಕೊಡಿ. ಅವನು ಮತ್ತೆ ಬಾಳ್ತಾನೆ ಇಲ್ವೋ ಅದು ಮತ್ತೆ ಪ್ರಶ್ನೆ. ಮದುವೆ ಮಾಡಿಸಿಕೊಡಿ ನೀವು ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳಿಕ್ಕೆ ಇಚ್ಛಿಸ್ತೇನೆ. ಇಷ್ಟು ದಿನ ತಾಳ್ಮೆಯಿಂದ ಇದ್ವಿ. ಇನ್ನು ಅವನಿಗೆ ಕೋರ್ಟಲ್ಲಿ ಅವನನ್ನು ಸ್ವಲ್ಪ ದಿನದಲ್ಲಿ ಪ್ರೊಡ್ಯೂಸ್ ಮಾಡ್ತಾರೆ. ಪ್ರೊಡ್ಯೂಸ್ ಮಾಡುವಾಗ ಅಲ್ಲಿ ಏನು ಹೇಳಿಕೆ ಕೊಡ್ತಾನೆ, ಇನ್ನೂ ನಾನು ಮದುವೆ ಆಗುದಿಲ್ಲ ಅಂತ ಹೇಳಿದರೆ ಅವನ ಆಟಿಟ್ಯೂಡನ್ನು ನಾವೆಲ್ಲ ಟಿ ವಿಯಲ್ಲಿ ನೋಡಿದ್ದೇವೆ. ಬಾಯಿಯಲ್ಲಿ ಒಂದು ಚ್ವಿಂಗಮ್ ಹಾಕಿ, ಕಿಸೆಗೆ 2 ಕೈ ಹಾಕಿ ದೊಡ್ಡ ಘನಕಾರ್ಯ ಮಾಡಿದಾಗೆ ಓಡಾಡ್ತಾನೆ. ಸಮಾಜ ಅನ್ನೋದಿದೆ. ನೀವು ಇದನ್ನು ವಾರ್ನಿಂಗ್ ಅಂತ ತಗೊಳ್ಳಿ, ಥ್ರೆಟ್ ಅಂತ ತಗೊಳ್ಳಿ, ನನ್ನ ಮೇಲೆ ಕೇಸ್ ಮಾಡಿ, ಏನು ಬೇಕಾದರೂ ಮಾಡಿ. ಇದು ಏನು ಅದನ್ನು ಮೆಸೇಜ್ ಅಂತ ತಗೊಳ್ಳಿ, ಏನು ಬೇಕಾದರೂ. ಸೋ ಕಾಲ್ಡ್ ಎಲ್ಲ ಗಂಡಸರಿದ್ದೀರಲ್ಲ, ದೊಡ್ಡ ದೊಡ್ಡ ಮುಖಂಡರು, ದೊಡ್ಡ ದೊಡ್ಡ ರಾಜಕೀಯ ಜನರೆಲ್ಲ ಇದ್ದೀರಲ್ಲ, ಬೇರೆ ಸಮುದಾಯ ಅಂತ ಆದ ಕೂಡಲೇ ಬರ್ತೀರಲ್ಲ ಓಡಿಕೊಂಡು. ಯಾಕೆ ಹಿಂದೂ ಹೆಣ್ಣು ಮಕ್ಕಳಿಗೆ ನ್ಯಾಯ ಇಲ್ವಾ? ಇಲ್ಲಿ ಈ ಜಿಲ್ಲೆಯಲ್ಲಿ ಹೇಗೆ ಅಂದರೆ, ಮುಸಲ್ಮಾನ ಹಿಂದುವನ್ನು ಕೊಂದರೆ ದೊಡ್ಡ ಇಶ್ಯೂ, ಹಿಂದುವನ್ನು ಕೊಂದರೆ ಅದು ವಿಷಯವೇ ಇಲ್ಲ. ಆ ಯುವಕನಿಗೆ ಇಲ್ಲಿ ಬೆಲೆಯೇ ಇಲ್ಲ, ಅವನನ್ನು ಕೇಳುವವರಿಲ್ಲ. ಮುಸಲ್ಮಾನ ಹಿಂದುವನ್ನು ಕೊಟ್ಟರೆ ಕೋಟಿ ಕೋಟಿ ಅವನ ಅಕೌಂಟಿಗೆ ಬಂದು ಬೀಳ್ತದೆ. ಇದಾ ನಿಮ್ಮ ಸಂಘಟನೆ? ಸ್ವಲ್ಪ ಹೆಣ್ಣು ಮಕ್ಕಳ ಪರವಾಗಿ ಇರಿ. ಇವತ್ತು ನಿಮ್ಮ ಹೆಸರು ಹೇಳದೆ ನಾನಿಲ್ಲಿ ಮಾತಾಡ್ತಾ ಇದ್ದೇನೆ. ಮುಂದಿನ ದಿನದಲ್ಲಿ ನಿಮ್ಮ ಹೆಸರು ಕರೆದು ಯಾರೆಲ್ಲ ಸೋ ಕಾಲ್ ಲೀಡರ್ಸ್ ಇದ್ದೀರಲ್ಲ, ನಿಮ್ಮನ್ನೆಲ್ಲ ಕಳಿಸಿಬಿಡ್ತೇನೆ. ನಿಮ್ಮ ಯೋಗ್ಯತೆ ಅಂತ ತೋರಿಸ್ತೇನೆ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛಿಸ್ತೇನೆ. ಇನ್ನು ಶೀಘ್ರದಲ್ಲೇ ಈಗ ಅವನ ಕೋರ್ಟಲ್ಲಿ ಅವನು ಏನು ಹೇಳಿಕೆ ಕೊಡ್ತಾನೆ. ಯಾಕೆಂದರೆ ಈ ಅಪ್ಪ ಮಗನಿಗೆ ಮತ್ತು ಅವನ ತಾಯಿಗೆ ಸಮಾಜದ ಹೆದರಿಕೆ ಇಲ್ಲ ಅಂತ ಇತ್ತು. ಮುಂದಿನ ದಿನಗಳಲ್ಲಿ ಪೂಜಾನೊಟ್ಟಿಗೆ ಅವಳ ಅಮ್ಮನೊಟ್ಟಿಗೆ ಇಡೀ ಸಮಾಜ ಒಟ್ಟಾಗುತ್ತೆ. ಈಗಾಗಲೇ ಎಲ್ಲ ಸಮುದಾಯದವರು, ಈಗ ಹಿಂದೂಗಳು ಸಪೋರ್ಟ್ ಮಾಡೋದಿಲ್ಲ ಇವರಿಗೆ, ಇವರು ಹಿಂದೂ ಆಗಿ ಹಿಂದೂಗಳು ಸಪೋರ್ಟ್ ಮಾಡೋದಿಲ್ಲ. ಅದೊಂದು ಭಾರಿ ಆಶ್ಚರ್ಯದ ವಿಷಯ. ಯಾರು ಹಿಂದೂಗಳು ಸಪೋರ್ಟ್ ಮಾಡಿದಾಗ ಯಾರು ಮುಸಲ್ಮಾನರು ಬಂದು ಬನ್ನಿ ನಾವು ನಿಮ್ಮ ಮಗಳಿಗೆ ಸಪೋರ್ಟ್ ಮಾಡ್ತೇವೆ ಅಂತ ಹೇಳಿ ಎಲ್ಲೋ ಪ್ರತಿಭಟನೆ ಮಾಡುವಾಗ ಇವರಿಗೆ ಚೀಮಾರಿ ಆಗ್ತಾರೆ. ನಿಮಗೆ ಮರ್ಯಾದೆ ಇದ್ದರೆ ಈ ಹಿಂದೂ ಹೆಣ್ಣು ಮಗಳಿಗೆ ಯಾರೆಲ್ಲ ಹಿಂದೂ ಮುಖಂಡರಿದ್ದೀರಿ, ಯಾರೆಲ್ಲ ನೀಚ ರಾಜಕಾರಣಿಗಳು ಬಾಯಿ ಪಡ್ಕೊಳ್ತಾ ಇದ್ದೀರಿ, ಬನ್ನಿ ಮುಂದೆ. ಬೇರೆದಕ್ಕೆಲ್ಲ ಮಾತಾಡ್ತೀರಲ್ಲ, ಇಲ್ಲಿ ಬನ್ನಿ, ಇವರಿಗೆ ಸಪೋರ್ಟ್ ಮಾಡಿ. ಆಗುದಿಲ್ವಾ ಸ್ಟೇಟ್ಮೆಂಟ್ ಕೊಡಿ, ನಮ್ಮಿಂದ ಆಗುದಿಲ್ಲ, ನಾವು ಬರೀ ಹಿಂದೂ ಮುಸ್ಲಿಂ ಆದರೆ ಮಾತ್ರ ಮಾತಾಡುವುದು ಅಂತ, ಅದಕ್ಕೆ ಬೇಕಾಗುವ ಬೇರೆ ಏನು ವ್ಯವಸ್ಥೆ ಇದೆ ಅದು ನಾವು ಮಾಡ್ಕೊಳ್ತೇವೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಿಕೆ ಇಚ್ಛಿಸ್ತೇನೆ. ನೀವು ಪದೇ ಪದೇ ನೀಚ ರಾಜಕಾರಣಿ ಬರ್ತಾರೆ, ಎಲ್ಲರೂ ಬಂದ್ರು ಅದರಲ್ಲಿ. ಎಲ್ಲರೂ ಯಾರೆಲ್ಲ ತುಟಿ ಬಿಚ್ತಾ ಇಲ್ಲ, ಎಲ್ಲ ನೀಚ ರಾಜಕಾರಣಿಗಳೇ, ಯಾವುದೇ ಪಕ್ಷದಲ್ಲಿ ಇರಲಿ ಅವರು. ನೀಚ ರಾಜಕಾರಣಿ ಅಂದರೆ ಯಾರು? ಇದರಲ್ಲಿ BJP, ಕಾಂಗ್ರೆಸ್, JDS, STBI ಅಂತ ಅಲ್ಲ. ಯಾಕೆ ಬೇರೆ ಇಶ್ಯೂಸ್ ಎಲ್ಲ ಮಾತಾಡ್ತಾರೆ. ಇದು ಇಷ್ಟು ದೊಡ್ಡ ಒಂದು ಪ್ರಕರಣ ಆಗಿದೆ. ಒಂದು ಮಗುವಿದು ಭವಿಷ್ಯದ ಪ್ರಶ್ನೆ, ಒಂದು 20 ವರ್ಷದ ಹುಡುಗಿಯ ಭವಿಷ್ಯದ ಪ್ರಶ್ನೆ. ತಪ್ಪು ಅವಳು ಮಾಡಿದ್ದಾಳೆ, ಮಗುವಿಗೆ ಯಾಕೆ ಶಿಕ್ಷೆ ಕೊಡ್ತಾ ಇದ್ದೀರಾ? ಸಮಾಜಕ್ಕೆ ನೀವು ಏನು ಮೆಸೇಜ್ ಕೊಡ್ತಾ ಇದ್ದೀರಾ? ಮಗುವಿನ ವಿಷಯ ಸಹ ಬದಿಗೆ ಇಡುವ, ನಾವು ಸಮಾಜಕ್ಕೆ ಏನು ಮೆಸೇಜ್ ಕೊಡ್ತಾ ಇದ್ದೇವೆ? ಯಾರು ಸಹ ಯಾವ ರೀತಿ ಸಹ ಇರ್ಬೋದು, ಯಾರ ಜೊತೆ ಸಹ ಲೈಂಗಿಕ ಕ್ರಿಯೆ ಮಾಡ್ಬೋದು, ಮಕ್ಕಳು ಮಾಡ್ಬೋದು, ದಾರಿಯಲ್ಲಿ ಬಿಟ್ಟು ಹೋಗ್ಬೋದು ಅಂತ ಹೇಳ್ತಾ ಇದ್ದೇವೆ. ಇದಕ್ಕಿಂತ ಮೊದಲು ನಾವು ನೋಡಿದ್ದೇವೆ, ಕೆಲವು ಭಾಷಣಕಾರರು ಹೊರಗಡೆಯಿಂದ ಬಂದು ಹೇಳ್ತಾ ಇದ್ರು 10 ಮಕ್ಕಳು ಮಾಡಿ 10 ಮಕ್ಕಳು ಮಾಡಿ ಅಂತ ಹೇಳಿ. ಈಗ ಒಂದು ಮಗು ಮಾಡಿದ್ದಾನೆ, ಆ ಮಗುಗೆ ಫಸ್ಟ್ ನ್ಯಾಯ ಕೊಡಿಸಿ. ಬಾಯಲ್ಲಿ ಭಾಷಣ ಹೇಳೋದು ಸುಲಭ, ಇಲ್ಲಾಂದ್ರೆ ಯಾರು ಬಂದು ಭಾಷಣ ಹೇಳ್ತಾ ಇದ್ರು, ಬಂದು ಈ ಮಗುವನ್ನು ಸಾಕ್ಲಿಕ್ಕೆ ದುಡ್ಡು ಕೊಡಿ, ತಿಂಗಳು ಖರ್ಚಿಗೆ. ಆ ಮಗುವಿಗೆ ಒಂದು ಅಪ್ಪ ಕೊಡಿ,
ಮಗುವಿಗೆ ಒಂದು ಆ ಸಾಂಸಾರಿಕ ಜೀವನದ ಏನು ಸುಖ ಇದೆ ಅದನ್ನು ಕೊಡಿ. ಭಾಷಣ ಹೇಳೋದಷ್ಟು ಸುಲಭ ಅಲ್ಲ. ಎಲ್ಲರೂ ನೀಚರೇ. ಈಗ ಯಾರು ಮಾತಾಡ್ತಾ ಇಲ್ಲಲ್ಲ ನಮ್ಮ ಜಿಲ್ಲೆಯಲ್ಲಿ. ನಂಜುಂಡಿಯವರು ಬರಬೇಕಲ್ಲ. ಇವರ ಸಮುದಾಯದವರು ಯಾರೂ ಇಲ್ಲ. ನಂಜುಂಡಿಯವರು ಒಬ್ಬರೇ, ಆಚಾರ್ಯ ಸಮಾಜಕ್ಕೆ ಸೇರಿದವರು ನಂಜುಂಡಿಯವರು ಒಬ್ಬರೇ. ಇವರು ಈ ಸಮಾಜ ಈ ರೀತಿ ಸುಮ್ಮನಿದ್ರೆ ನೆನಪಿಟ್ಕೊಳ್ಳಿ, ಇನ್ನು ಬರುವ ದಿನಗಳಲ್ಲಿ ನಿಮ್ಮನ್ನು ಕೇಳುವವರು ಇರಲಿಕ್ಕಿಲ್ಲ. ಯಾರಿಗೆ ಹೆದರಿ ನೀವು? ಯಾವ ಪಕ್ಷಕ್ಕೆ ಹೆದರಿ? ಪಕ್ಷದವರು ಯಾರಿಗೂ ಬಂದು ಅನ್ನ ಹಾಕುವುದಿಲ್ಲ, ಯಾರ ಹೊಟ್ಟೆ ತುಂಬಿಸೋದಿಲ್ಲ, ನಿಮ್ಮನ್ನು ಯೂಸ್ ಮಾಡೋದು ಮಾತ್ರ. ಇದು ಇಶ್ಯೂ ಅಲ್ಲ ಅವರಿಗೆ. ಇಲ್ಲಿ ಹಿಂದೂ ಮುಸ್ಲಿಂ ಆಗಿದ್ರೆ ಇಶ್ಯೂ ಆಗ್ತಾ ಇತ್ತು ಅಷ್ಟೇ. ಮಾನವೀಯತೆ ಬೇಡ ಯಾರಿಗೂ. ಇದು ಇಶ್ಯೂ ಅಲ್ಲ. ಪದೇ ಪದೇ ಸಂತ್ರಸ್ತೆ ಹೆಸರು ಹೇಳ್ತಾ ಇದ್ರಿ, ಅದನ್ನ ಹೇಳ್ಬೋದಾ? ನೋಡಿ, ಇನ್ನು ಹೆಸರಲ್ಲ, ಅವಳನ್ನು ತೋರಿಸಿದ್ರು ಏನು ಪ್ರಾಬ್ಲಮ್ ಇಲ್ಲ. ಯಾಕೆ ಗೊತ್ತುಂಟಾ? ಈ ಹೆಸರು ಹಿಡಿದ ಕೂಡಲೇ ಏನು ಆಗೋದಿಲ್ಲ. ಅವಳ ಜೀವನದಲ್ಲಿ ಅವಳು ಎಷ್ಟು ನೊಂದಿದ್ದಾಳೆ, ಅವಳು ಅದಕ್ಕೆ ಇವತ್ತು ಬದುಕೊಂಡಿದ್ದಾಳೆ, ಧೈರ್ಯವಾಗಿ ಇದ್ದಾಳೆ. ಯಾಕೆಂದರೆ ಅವಳಿಗೊಂದು ಧೈರ್ಯವಾದ ಒಂದು ಆ ತಾಯಿ ಇದ್ದಾಳೆ. ಆ ತಾಯಿ ಸಪೋರ್ಟಿಂದ ಅವಳು ಬದುಕಿದ್ದಾಳೆ. ಉಳಿದ ಹೆಣ್ಣು ಮಕ್ಕಳಾಗಿದ್ದರೆ ಇಷ್ಟೊತ್ತಿಗೆ ಎಲ್ಲೋ ಬಾವಿಗೋ ಕೆರೆಗೋ ಹಾರಿ ಸಾಯ್ತಾ ಇದ್ರು. ಅವಳು ಏನು ತಪ್ಪು ಮಾಡಿದಾಳೆ ಅಂತ ಹೇಳಿ ಆ ನೀಚ ಚ್ವಿಂಗಮ್ ಹಾಕ್ಕೊಂಡು ಕಿಸೆ ಕೈ ಹಾಕ್ಕೊಂಡು ಊರಿಡಿ ತಿರುಗ್ತಾನೆ, ನಾಚಿಗೆಟ್ಟವ. ಅವನ DNA ಅವನು ಯಾರಂತ ಗೊತ್ತಲ್ಲ. ನನ್ನ ಅಪ್ಪ ಅಮ್ಮ ಎಲ್ಲ ಪುತ್ತೂರಲ್ಲಿ ರಾಜಾರೋಷವಾಗಿ ತಿರುಗ್ತಾ ಇದ್ದಾರೆ. ಆ ಮಾನಗೆಟ್ಟವರಿಗೆ ನಾಚಿಗೆ ಮಾನ ಮರ್ಯಾದಿಲ್ಲ ಅಂತೆ. ಮತ್ತೆ ಈ ಹುಡುಗಿಗೆ ಏನು ಪ್ರಾಬ್ಲಮ್? ಅವಳು ಸಮಾಜದಲ್ಲಿ ತಲೆ ಎತ್ತಿ ಬದುಕಲಿಕ್ಕೆ ಅವಳಿಗೇನು ಪ್ರಾಬ್ಲಮ್ ಏನು? ಹೀಗೆ ಬಾಗಿಲು ಮುಚ್ಚಿ ಹೆದರಿ ಹೆಸರನ್ನು ಐಡೆಂಟಿಫೈ ಮಾಡದೆ ಅವಳು ಬದುಕಬೇಕಾ ಲೈಫಲ್ಲಿ? ಈ ನೀಚನಿಗೆ, ಇಂಥ ನೀಚನಿಂದಾಗಿ ಅವಳ ಲೈಫ್ ಹಾಳಾಗಿದೆ. ಏನು ಸಂಸಾರ ಲೈಫ್ ಅಂದರೆ ಇವನೊಬ್ಬನೆಯ? ಅದಕ್ಕಿಂತ ಬಿಟ್ಟು ಬೇರೆ ಏನು ಲೈಫಲ್ಲಿ ಬೇರೆ ಯಾವುದು ಇಲ್ವಾ? ಜೀವನ ಅಂತ ಹೇಳಿ ಇಲ್ವಾ? ನಂದು ಪ್ರಶ್ನೆ ಇವನು ಮದುವೆ ಆಗ್ತಾ ಬಿಡ್ತಾ ಅದು ಪ್ರಶ್ನೆ ಅಲ್ಲ. ಸಮಾಜಕ್ಕೆ ಇದರಿಂದ ಒಂದು ಸರಿಯಾದ ಅಂತ್ಯ ಸಿಕ್ಕಬೇಕು, ಒಂದು ಮೆಸೇಜ್ ಹೋಗಬೇಕು. ಈ ರೀತಿ ಒಬ್ಬ ಮಾಡಿದ್ದ, ಈ ರೀತಿ ಆಯಿತು, ಉಳಿದವರು ಅದನ್ನು ನೋಡಿ ಹೆದರಬೇಕು ಅಷ್ಟೇ. ಅವನು ಮದುವೆ ಆಗಿ ಅವನು ಇಷ್ಟು ದಿನ ನೋಡಿ ಒಂದು ಮಗು ಮುಖ ನೋಡಲಿಕ್ಕೆ ಬರದವರು ಅವನ ಮನೆಯವರಾಗಲಿ ಪ್ರಾಮಿಸ್ ಮಾಡಿ, ನೀವು ಡೆಲಿವರಿ ಮಾಡಿಸಿ ನಾವು ಇದ್ದೇವೆ, ನಾವು ಮದುವೆ ಮಾಡಿಸ್ತೇವೆ ಅಂತ ಹೇಳಿ ಅಷ್ಟು ಪ್ರಾಮಿಸ್ ಮಾಡಿದವರು ಮಗು ಹೆತ್ತ ಮೇಲೆ ಒಂದು ದಿನ ಬರಲಿಲ್ಲ, ಮಗು ನೋಡಲಿಕ್ಕೆ ಬರಲಿಲ್ಲ. ಈಗ ಇಷ್ಟು ಮುಖಂಡರು ಇಷ್ಟು ದಿನ ಆದರೂ ಒಂದು ದಿನ ಅವನ ಮನೆ ಬಾಗಿಲಿಗೆ ಹೋಗಲಿಲ್ಲ, ರಿಕ್ವೆಸ್ಟ್ ಮಾಡಲಿಲ್ಲ. ನೋಡುವ, ಹೇಳ್ತೇವೆ ಅಂತ ಹೇಳ್ತಾರೆ ಬಿಟ್ಟರೆ ಬೇರೆ ಏನೂ ಇಲ್ಲ. ಅದೇ ಬೇರೆ ಸಮುದಾಯದವರು ಬೇರೆ ಧರ್ಮದವರು ಆಗಿದ್ರೆ ಏನು ಮಾಡ್ತಾ ಇದ್ರು? ಜಸ್ಟ್ ಆಲೋಚನೆ ಮಾಡಿ, ಈ ಜಿಲ್ಲೆಯಲ್ಲಿ ಏನು ನಡೀತಾ ಇತ್ತು. ಹಾಗಾದರೆ ಇಟ್ ಈಸ್ ಅಲೌಡ್. ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಈಗ ಹೊಸ ಒಂದು ರೆವಲ್ಯೂಷನ್ ಸ್ಟಾರ್ಟ್ ಆಗಿದೆ. ಯಾರ ಜೊತೆ ಸೇರ್ಬೋದು, ಮಕ್ಕಳು ಮಾಡ್ಬೋದು, ಆರಾಮದಲ್ಲಿ ಬಿಟ್ಟು ಹೋಗ್ಬೋದು. ಕರೆಕ್ಟ್ ಅಲ್ವಾ? 100% ಮಾಡ್ತೀವಿ. ಮತ್ತು ಮನೆ ನಾನು ಹೇಳಿದ್ದೆಲ್ಲ, ಇದನ್ನು ನೀವು ಯಾವ ರೀತಿ ಸಹ ತಗೊಳ್ಬೋದು ಅಂತ. ನನ್ನ ಈ ಮಾತನ್ನು ನೀವು ಪಾಸಿಟಿವ್ ಆಗಿ ತಗೊಳ್ಬೋದು, ನೆಗೆಟಿವ್ ಆಗಿ ತಗೊಳ್ಬೋದು. ಸೊ ಸಮಾಜ ಅದಕ್ಕೆ ಉತ್ತರ ಕೊಡ್ತದೆ. ಸಮಾಜದಲ್ಲಿ ಬೇರೆ ಬೇರೆ ಥರದ್ದು ಜನರಿದ್ದಾರೆ, ಅವರು ಅದಕ್ಕೆ ಉತ್ತರ ಕೊಡ್ತಾರೆ. ಅವರನ್ನೆಷ್ಟೋ ಜನರನ್ನು, ಇಡೀ ಸಮಾಜವನ್ನು, ಇಡೀ ಜಿಲ್ಲೆಯನ್ನು ಎದುರು ಹಾಕ್ಕೊಂಡು ಬದುಕುವಷ್ಟು ಧೈರ್ಯ ಅವರಿಗೆ ಇದ್ದೇ ಅಂತಾದರೆ ನಾವು ಅವ್ರು ನೋಡ್ಕೊಳ್ತೇವೆ. ಹೌದು, ನಾನು ಅವರ ಮನೆಯವರನ್ನು ಸಂಪರ್ಕ ಮಾಡಿದ್ದೆ. DNA ಟೆಸ್ಟ್ ಮೊದಲು ಆಗುವಾಗ ನಾನು ಅವ್ರಿಗೆ ರಿಕ್ವೆಸ್ಟ್ ಮಾಡಿದ್ದೆ, ನೀವು ನಿಮ್ಮ ಮಗನನ್ನು ಮದುವೆ ಮಾಡಿಸಿ ಅಂತ. ಆಗ ಅವ್ರು ಹೇಳಿದರು, ಇಲ್ಲ, ನನ್ನ ಮಗ ಹೇಳ್ತಾನೆ ಅದು ನನ್ನ ಮಗು ಅಲ್ಲ ಅಂತ. ಹಾಗಾಗಿ ಅದು ಕ್ಲಾರಿಫೈ ಆಗದೆ ನಾವು ಮದುವೆ ಎಲ್ಲ ಹೇಗೆ ಮಾಡೋದು ಅಂತ ಹೇಳಿದ್ದಾರೆ. ಅಲ್ಲಿ ಪೊಲೀಸ್ ಸ್ಟೇಷನಲ್ಲಿ ಕೈಕಾಲು ಹಿಡ್ದಿದ್ದಾರೆ. ನಮ್ಮ ಮಗ ತಪ್ಪು ಮಾಡಿದ್ದಾನೆ ಅಂತ ಹೇಳಿ ಕೈಕಾಲು ಹಿಡ್ದಿದ್ದಾರೆ. ಅದರ ನಂತರ ಹೇಳಿದರು, ಅದು ಕರೆಕ್ಟ್ ಅಲ್ವಾ? ಈಗ ನಾವು ಯಾರನ್ನು ವಿ ಕಾಂಟ್ ಫೋರ್ಸ್ ಎನಿಬಡಿ ಅಲ್ಲ. ಯಾರು ಬಂದು ಹೇಳ್ತಾರೆ ಅವ್ನು ನನ್ನ ಮಗು ಇದು ಅಪ್ಪ ಅಂತ ಹೇಳಿದ ಕೂಡಲೇ ನಾವು ಅದನ್ನು ನಂಬಲಿಕ್ಕೆ ಆಗೋದಿಲ್ಲ. ಕಾನೂನು ಅನ್ನೋದಿದೆ, ಟೆಸ್ಟಸ್ ಇದೆ, ಸೈಂಟಿಫಿಕ್ ನಾವು ಏನು ರಿಪೋರ್ಟ್ಸ್ ಇದೆ ಅದನ್ನು ಹಿಡ್ಕೊಂಡೇ ಮಾತಾಡಬೇಕಲ್ವ. ಕಾನೂನು ಅದನ್ನೇ ಬಯಸ್ತದಲ್ವ. ಈಗ ಆಗಿದೆ ಅಲ್ವಾ, ಈಗಾದರೂ ಮದುವೆ ಆಗ್ಬೋದಲ್ವಾ? ಮತ್ತು ಯಾರೆಲ್ಲ ಜವಾಬ್ದಾರಿ ತಗೊಂಡಿದ್ರು ಈ ಸಂದರ್ಭದಲ್ಲಿ ಅವರು ಎದುರು ನಿಂತು ಮದುವೆ ಮಾಡಿಸ್ಬೇಕಲ್ವಾ? ಯಾಕೆ ಈಗ ಪೂಜಾ ಒಂದು ಒಳ್ಳೆ ಪೊಲಿಟಿಕಲ್ ಬ್ಯಾಕ್ಗ್ರೌಂಡಿಂದ ಬಂದವಳು, ಅವಳ ಅಪ್ಪನ ಹತ್ರ ಬೇಕಾದಷ್ಟು ದುಡ್ಡಿದ್ದಿದ್ರೆ ಇಂಥ ಪರಿಸ್ಥಿತಿ ಇವರಿಗೆ ಬರ್ತಾ ಇತ್ತಾ? ಬರೋದಿಲ್ಲ.
ಹಿಂದುಳಿದ ವರ್ಗದ ಹುಡುಗಿಯರು, ಬಡವರ ಮಕ್ಕಳು ಯಾರಿರ್ತಾರೆ ಅವ್ರು ರೋಡಲ್ಲಿ ಕುಣಿಲಿಕ್ಕೆ ಮಾತ್ರ, ರೋಡಲ್ಲಿ ಕುಣಿಲಿಕ್ಕೆ ಮಾತ್ರ ಅಷ್ಟೇ. ಅವರನ್ನು ಅದಕ್ಕೆಲ್ಲ ಯೂಸ್ ಮಾಡ್ತಾರೆ. ಇನ್ನೂ ಬೇಕಾದಷ್ಟು ಪ್ರಕರಣಗಳು ನನ್ನ ಕೈಯಲ್ಲಿದೆ, ಯಾವ ರೀತಿ ಹಿಂದೂ ಹೆಣ್ಣು ಮಕ್ಕಳಿಗೆ ಶೋಷಣೆ ನಡೀತಾ ಇದೆ ಅಂತ ಹೇಳಿ, ಯಾರಿಂದ ಎಲ್ಲ ಇದೆ. ಸಮಯ ಬಂದಾಗ ಅದನ್ನು ಎಲ್ಲ ಒಂದೊಂದಾಗಿ ಹೊರಗೆ ತರ್ತೇನೆ. ಈಗ ಸದ್ಯಕ್ಕೆ ಪೂಜೆಗಳಿಗೆ ಒಂದು ನ್ಯಾಯ ಸಿಗಬೇಕು. ಮೇಡಮ್, ಈಗ ನೀವು ಪುನಃ ಹುಡುಗನ ಮನೆಗೆ ಹೋಗಿ ಏನಾದರೂ, ಯಾಕಂದ್ರೆ DNA ಟೆಸ್ಟ್ ರಿಪೋರ್ಟ್ ಬಂದಿದೆ, ಪುನಃ ಏನಾದರೂ ಒಂದು ಲಾಸ್ಟ್ ಚಾನ್ಸ್ ಕನ್ವಿನ್ಸ್ ಮಾಡೋದು ಏನಾದರೂ? ಕನ್ವಿನ್ಸ್ ಮಾಡೋದು ಈಗ ನಾನು ಏನೂ ಅಲ್ಲ, ನಾನು ಒಂದು ಹಿಂದೂ ಮಹಿಳೆ ಅಷ್ಟೇ. ದೊಡ್ಡ ದೊಡ್ಡ ಲೀಡರ್ಸ್ ಇದ್ದಾರೆ, ಲಕ್ಷಗಟ್ಟಲೆ ಜನರನ್ನು ಸೇರಿಸಿ ಭಾಷಣ ಮಾಡುವವರಿದ್ದಾರೆ. ಏನೇನು ಭಾಷಣ ಅವ್ರದ್ದು. ಆ ಭಾಷಣ ಮಾಡೋರ ಹತ್ರ ಇವರು ಹೋಗಿದ್ರಲ್ಲ, ನಂಜುಂಡಿಯವರು ಪ್ರತಿ ಒಂದು ಒಬ್ಬರ ಮನೆಯಲ್ಲಿ ಹಿಂದೂ ಲೀಡರ್ಸ್, ಹಿಂದೂ ರಾಜಕಾರಣಿಗಳು, ಹಿಂದೂ ಸಂಘಟನೆಯ ಮುಖಂಡರ ಹತ್ರ ಇವರನ್ನು, ಆ ಮಗುವನ್ನು, ಆ ತಾಯಿಯನ್ನು ನಂಜುಂಡಿಯವರು ಮನೆ ಮನೆ ಬಾಗಿಲಿಗೆ ಹೋಗಿ ಬಾಗಿಲು ತಟ್ಟಿದ್ರಲ್ಲ, ರಿಕ್ವೆಸ್ಟ್ ಮಾಡಿದ್ರಲ್ಲ. ಅವರ ಮುಂದೆ ನಾನೇನು ಅಲ್ಲ, ನಾನು ಹೋಗ್ಲಿಕ್ಕೆ ರೆಡಿ ಇದ್ದೇನೆ. ಬಟ್ ಆ ರಾಕ್ಷಸರ ಹತ್ರ ಮಾತಾಡ್ಲಿಕ್ಕಿಲ್ಲ. ಅವ್ರು ರಾಕ್ಷಸರು. ಅವರು ಮನುಷ್ಯರ ಹತ್ರ ನಾವು ಮಾತಾಡ್ಬೋದು, ರಾಕ್ಷಸರ ಹತ್ರ ನಾವು ಮಾತಾಡೋದಲ್ಲ. ದೊಡ್ಡ ಮೇಧಾವಿಗಳು, ಸ್ವಾಮೀಜಿಗಳು ಅವರೆಲ್ಲ ಮಾತಾಡಬೇಕು. ಅವರು ಮಾತಾಡಿ ಅವರನ್ನು ಕನ್ವಿನ್ಸ್ ಮಾಡಬೇಕು. ಯಾಕೆ ಒಂದು ಫ್ಯಾಮಿಲಿಯಲ್ಲಿ 3 ಜನ ಇರುವವರನ್ನು ಇವರಿಗೆ ಮಾಡುವ ಕೆಪಾಸಿಟಿ ಇಲ್ವಾ, ತಾಕತ್ತಿಲ್ವಾ? ಲಕ್ಷಗಟ್ಟಲೆ ಜನರನ್ನು ಸೇರಿಸ್ಕೊಂಡು ದೊಡ್ಡ ಹಿಂದುತ್ವದ ಭಾಷಣ ಮಾಡ್ತಾರೆ. 3 ಹಿಂದೂಗಳನ್ನು ಸರಿ ಮಾಡಿ ಒಂದು ಹಿಂದೂ ಹೆಣ್ಣು ಮಕ್ಕಳಿಗೆ ಮದುವೆ ಮಾಡಿಸ್ಲಿಕ್ಕೆ ಕೆಪಾಸಿಟಿ ಇಲ್ವಾ ಇವರಿಗೆ? ಜಾಮೀನಲ್ಲಿ ಹೊರಗಿದ್ದಾನೆ. ಈಗ ಕೋರ್ಟಿಗೆ ನೆಕ್ಸ್ಟ್ ಹಾಜರಾಗ್ತದೆ. ಯಾವ ತಾರೀಕಿಗೆ ಅದು ಈಗ ಡೇಟ್ ಇನ್ನು ಫಿಕ್ಸ್ ಆಗುತ್ತೆ. ಅದಾದ್ಮೇಲೆ ಕೋರ್ಟಿಗೆ ಹಾಜರು ಮಾಡ್ತಾರೆ. ಹಾಜರು ಮಾಡಿ ಅವನ ಹತ್ರ ಕೇಳ್ತಾರೆ, ಮದುಮಗನ ಹತ್ರ ಮದುವೆ ಆಗ್ತೀಯಾ ಇಲ್ವಾ ಅಂತ. ಅಂದರೆ ಅವನು ಒಂದು ಒಳ್ಳೆ ಎಕ್ಸಾಂಪಲ್ ಸೆಟ್ ಮಾಡಿದ್ದಾನೆ ನಮ್ಮ ಜಿಲ್ಲೆಗೆ. ಮದುಮಗನ ಹತ್ರ ರಿಕ್ವೆಸ್ಟ್ ಮಾಡ್ತಾರೆ, ಮದುವೆ ಆಗ್ತೀಯಾ ಇಲ್ವಾ ಅಂತ. ಮದುವೆ ಆಗೋದಿಲ್ಲ ಅಂತ ಅವನು ಹೇಳಿ, ನಾನು ಹೇಳಿದ್ದೆಲ್ಲ ಇದನ್ನು ನೀವು ಯಾವ ರೀತಿ ಪಾಸಿಟಿವ್ ನೆಗೆಟಿವ್ ನನ್ನ ಟಾಕ್ಸನ್ನು ತಗೊಳ್ಳಿ. ಮದುವೆ ಆಗೋದಿಲ್ಲ ಅಂತ ಹೇಳಿದರೆ ಅದಕ್ಕೆ ಬೇರೆ ರೀತಿಯ ಪ್ಲ್ಯಾನ್ಸ್ ಇದೆ. ಮದುವೆ ಆಗ್ತೇನೆ ಅಂತ ಹೇಳಿದರೆ ಒಳ್ಳೆಯದೇ, ಎಲ್ಲರಿಗೂ ಸಂತೋಷ. ನಾನು ಎಲ್ಲ ಮದುವೆ ಖರ್ಚು ನೋಡ್ತೇನೆ. ಮಗಳಿಗೆ, ಹೆಣ್ಣು ಮಗಳಿಗೆ ಏನೆಲ್ಲ ಬೇಕು ಮದುವೆಗೆ ಎಲ್ಲ ನಾನೇ ಕೊಡಿಸ್ತೇನೆ. ನಾನೇ ನಿಂತು ಮದುವೆ ಆಗ್ತೇನೆ. ಅವ್ರ ಸುದ್ದಿಗೆ ನಾನು ಹೋಗೋದಿಲ್ಲ. ಅವ್ರು ಒಳ್ಳೆ ರೀತಿಯಲ್ಲಿ ಬಾಳಲಿ. ಆಗೋದಿಲ್ಲ ಅಂತಾದರೆ ಅದಕ್ಕೆ ಬೇರೆ ಬೇರೆ ಪ್ಲ್ಯಾನ್ 1, ಪ್ಲ್ಯಾನ್ 2, ಪ್ಲ್ಯಾನ್ 3 ಎಲ್ಲ ಇದೆ ನಮ್ಮ ಹತ್ರ ಸಹ. ಹೌದು, ಈಗ ನಮಗೆ ಮಾಡಲಿಕ್ಕೆ ಆಗೋದಿಲ್ಲ. ಬಿಕಾಸ್ ಕೋರ್ಟಲ್ಲಿ ಇದೆಯಲ್ಲ ಕೇಸ್, ಕೋರ್ಟಲ್ಲಿದೆ. ಸೊ ಅವನು ನನ್ನ ಈ ಮಾತಿದು ದಾಟಿಯನ್ನು ನೋಡಿ ಅವನಿಗೂ ಯಾವ ರೀತಿ ಎಲ್ಲ ಪ್ರಿಪೇರ್ ಆಗಲಿಕ್ಕಿದೆ ಆಗಲಿ. ಅವನು ನಿಮ್ಮ ಮುಖಾಂತರ ನಾನು ಹೇಳ್ತಾ ಇದ್ದೇನೆ, ಅವನ ಮನೆಯವರು ಏನೆಲ್ಲ ಪ್ಲ್ಯಾನ್ಸ್ ಎಲ್ಲ ಮಾಡಲಿಕ್ಕಿದೆ, ಅವರಿಗೆ ಯಾವ ರೀತಿ ಇದನ್ನು ಹೊರಗೆ ಬರಬೇಕು ಅದೆಲ್ಲ ಅವರು ಆಲೋಚನೆ ಮಾಡಲಿ. ಮಾತ್ರ ನನ್ನ ಧರಣಿ ಮಾತ್ರ ನಮ್ಮ ಮನೆ ಒಳಗೆ, ನಂದು ಒಬ್ಳದಲ್ಲ, ದೊಡ್ಡ ಟೀಮ್ ಇದೆ. ಆಗ ಈ ಇದ್ದಾರಲ್ಲ ಭಾಷಣ ಬಿಗಿಯವರು, ಅವರಿಗೆಲ್ಲ ಒಳ್ಳೆ ಮಸಿ ಬಡ್ದಾಗೆ ಫೀಲಿಂಗ್ ಆಗ್ತದೆ. ಯಾಕೆಂದರೆ ಗಂಡಸರು ಈಗ ನಮ್ಮ ಜಿಲ್ಲೆಯಲ್ಲಿ ಬಾರಿ ಕಡಿಮೆ ಆಗಿದ್ದಾರೆ. ನಂಜುಂಡಿ ಬರಬೇಕು ಮೈಸೂರಿಂದ. ಒಳ್ಳೆ ವಿಷಯ ಅಲ್ಲ. ನಂಜುಂಡಿ ಬಂದಕ್ಕೆ ತುಂಬಾ ಸಂತೋಷ ಇದೆ ನನಗೆ. ಅವರ ಮೇಲೆ ತುಂಬಾ ಗೌರವ ಇದೆ. ಅವರಿದ್ದಕ್ಕೆ ಇವರಿದ್ದಾರೆ, ಅವರಿದ್ದಕ್ಕೆ ಇವರು ಈಗ ಸಮಾಜದಲ್ಲಿ ಅಟ್ಲೀಸ್ಟ್ ಒಂದಿದ್ದಾರೆ, ಒಂದು ಓಡಾಡ್ತಾರೆ, ಎಲ್ಲ ರೀತಿಯ ಸಹಕಾರ ಸಹಾಯ ಅವರು ಮಾಡ್ತಾರೆ. ಹಾಗಾಗಿ ಇವರಿದ್ದಾರೆ. ಆದರೆ ನಮ್ಮ ಜಿಲ್ಲೆಯವರು ಯಾರು ಇವರಿಗೆ ಸಪೋರ್ಟ್ ಮಾಡಲಿಲ್ಲಲ್ಲ. ನಂಜುಂಡಿ ಅವರಿಗೆ ಅವರ ಸಮುದಾಯದ ಮೇಲೆ ಕಾಳಜಿ ಇದೆ, ಆ ಹೆಣ್ಣು ಮಗಳ ಮೇಲೆ ಕಾಳಜಿ ಇದೆ. ಅವರಿಗೂ ಒಂದು ಮಗಳಿದ್ದಾಳೆ, ಆ ಕಾರಣಕ್ಕೆ ಬಂದವರು ಹೆಲ್ಪ್ ಮಾಡ್ತಾ ಇದ್ದಾರೆ. ಅವರು ಐ ರಿಯಲಿ ಅಪ್ರಿಷಿಯೇಟ್ ಆ್ಯಂಡ್ ವೆರಿ ಗ್ರೇಟ್ಫುಲ್ ಆ್ಯಂಡ್ ಥ್ಯಾಂಕ್ಫುಲ್. ಅಂಥ ಗಂಡಸರು ನಮ್ಮ ಸಮಾಜದಲ್ಲಿ ಇದ್ದರೆ ನಮ್ಮಂಥ ಎಲ್ಲ ಹೆಂಗಸರು ಬದುಕಲಿಕ್ಕೆ ಸಾಧ್ಯ ಗೌರವದಿಂದ. ಅವರು ಅಷ್ಟು ಅವರಿಗೆ ಬೆಂಬಲ ಕೊಟ್ಟದಕ್ಕೆ ಇವರಿದ್ದಾರೆ ಇವತ್ತು. ಅವರ ಮೇಲೆ ತುಂಬ ಗೌರವ ಇದೆ. ನಾನೇನು ಅವರನ್ನು ಟೀಕಿಸಿ ಮಾತಾಡ್ತಾ ಇಲ್ಲ, ಅವರ ಮೇಲೆ ಗೌರವ ಇದ್ದು ಮಾತಾಡ್ತೇನೆ. ಅದೇ ಹೇಳ್ತಾ ಇರೋದಲ್ಲ, ಅವರೊಬ್ಬರೇ ಗಂಡಸರಿರುವುದಂತ. ಜಿಲ್ಲೆಯ ಕೆಲವರು ಆರಂಭದಲ್ಲಿ ಸಮಾಜದವರು
ಫಸ್ಟಿಗೆ ಬಂದು ಪ್ರೆಸ್ ಮೀಟ್ ಮಾಡಿದರು, ಎಪ್ರಿಷಿಯೇಟ್ ಮಾಡ್ತೇನೆ. ಅದರ ನಂತರ ಎಲ್ಲಿ ಹೋದ್ರು ಅಂತಲೇ ಗೊತ್ತಾಗಲಿಲ್ಲ. ನಂಜುಂಡಿ ಬರುವಾಗ ಸಹ ಅವರು ಬರೋದಿಲ್ಲ. ಮತ್ತೆ ಒಂದಿನ ನಾನು ಕರೆ ಮಾಡಿ ಕೇಳಿದೆ ಅವರ ಅಧ್ಯಕ್ಷರಿಗೆ ಏನಾಯಿತು ಅಂತ. ಅದಕ್ಕೆ ಅವ್ರು ಹೇಳಿದರು, ನಾವೆಲ್ಲ ಆ ಪಕ್ಷಕ್ಕೆ ಸೇರಿದವರು, ಹಾಗಾಗಿ ನಮಗೆ ಪಕ್ಷದಿಂದ ಇನ್ಸ್ಟ್ರಕ್ಷನ್ಸ್ ಬಂದಿದೆ, ನಮಗೆ ಪಕ್ಷದ ಎಗೇನ್ಸ್ಟ್ ಹೋಗಲಿಕ್ಕೆ ಸರಿ ಅನಿಸೋದಿಲ್ಲ, ನಮ್ಮ ಲೀಡರ್ಸ್ ಎಲ್ಲ ಅದನ್ನು ಸರಿ ಮಾಡಿ ಕೊಡ್ತಾರೆ ಅಂತ ಹೇಳಿ ಭರವಸೆ ಕೊಟ್ಟಿದ್ದಾರೆ, ಹಾಗಾಗಿ ನಾವು ಸುಮ್ಮನೆ ಇದ್ದೇವೆ ಅಂತ ಹೇಳಿದ್ದಾರೆ. ಇಲ್ಲ ಅಲ್ಲ, ಒಂದು ಹೆಣ್ಣು ಒಂದು ಗಂಡು, ಇಲ್ಲಿ ಪಕ್ಷ ಎಲ್ಲಿ ಬರ್ತದೆ ಅಂತ, ಯಾಕೆ ಬರ್ತದೆ ಅಂತ? ಇಲ್ಲ, ಇದು ಈ ಸಮಾಜ ಯಾವ ರೀತಿ ಇದೆ ಅಂದರೆ, ಇಲ್ಲಿವರೆಗೆ ಗಂಡು ಹೆಣ್ಣು ಅದೆಲ್ಲ ಯಾವುದು ಲೆಕ್ಕಕ್ಕಿಲ್ಲ. ಇಲ್ಲಿ ಒಂದು ಇಶ್ಯೂ ಇರಬೇಕು, ಇಶ್ಯೂಯಿಂದ ಅವ್ರಿಗೆ ಲಾಭ ಆಗಬೇಕು. ಒಂದು ಇಶ್ಯೂ ಇರಬೇಕು, ಪ್ರತಿಯೊಬ್ಬರಿಗೂ ಲಾಭ ಆಗಬೇಕು. ಮತ್ತು ನೀವು ಇಷ್ಟು ವರ್ಷಗಳಲ್ಲಿ ನೋಡ್ತಾ ಇರ್ಬೋದು, ಬಲಿಯಾಗುವವರು ಯಾರಿದ್ದಾರೆ ಅದು ಬಡವರ ಮಕ್ಕಳು. ಈಗ ಇಲ್ಲಿ ಇಷ್ಟು ಜನ ಸತ್ತು ಹೋದ್ರು, ಯಾರು? ಶ್ರೀಮಂತರ ಮಕ್ಕಳು, ರಾಜಕಾರಣಿಯ ಮಕ್ಕಳು ಯಾರೂ ಸಾಯಲಿಲ್ಲ ಕೋಮು ಗಲಭೆಗಳಲ್ಲಿ. ಬಡವರ ಮಕ್ಕಳು, ಕೂಲಿಯಲ್ಲಿ ಕೆಲಸ ಮಾಡುವವರ ಮಕ್ಕಳು, ಅಂಥವರು ಬಲಿಯಾಗೋದು. ಇಲ್ಲೂ ಅಷ್ಟೇ, ಹೆಣ್ಣು ಮಕ್ಕಳ ವಿಚಾರ ಬಂದಾಗಲೂ ಅಷ್ಟೇ, ಅವರವರ ಹೆಣ್ಣು ಮಕ್ಕಳನ್ನು ಸೇಫ್ ಆಗಿ ಇಟ್ಕೊಳ್ತಾರೆ. ಒಂದು ವೇಳೆ ಇಂಥ ಕೃತ್ಯಗಳು ಆದರೂ ಅದಕ್ಕೆ ಬೇಕಾದ ವ್ಯವಸ್ಥೆಗಳನ್ನು ಮಾಡಿ, ಅದನ್ನು ಮುಚ್ಚಿ, ಅದನ್ನು ಏನೋ ಮಾಡಿ ಏನೋ ಮಾಡ್ತಾರೆ. ಅವ್ರ ಹತ್ರ ದುಡ್ಡು ಇರ್ತದೆ. ಬಟ್ ಇಂಥ ಬಡವರು ಇರ್ತಾರಲ್ಲ, ಇವರು ಜಸ್ಟ್ ನಾನು ಹೇಳಿದಲ್ಲ, ರೋಡಲ್ಲಿ ಕುಣಿಲಿಕ್ಕೆ ಮಾತ್ರ ಅಷ್ಟೇ. ಈಗ ಹುಡುಗ ಅರೆಸ್ಟ್ ಆಗಿ ಆವಾಗ ಹೇಳಿದ್ದಂದರೆ ನನ್ನ ಮಗುವಲ್ಲ ಇದು, ನಾನು ಒಪ್ಪುವುದಿಲ್ಲ ಮದುವೆಗೆ ಆಗಲಿ ಅಂತ. ಈಗ DNA ಟೆಸ್ಟ್ ಬಂದಾಗಿದೆ. ನಾನು ಹೇಳೋದು ಇಷ್ಟೇ, ಈಗ ಅವನದು ಕೃಷ್ಣನದು ಅಂತ ಆಗಿದೆ ಅಲ್ವಾ ಮಗು, ಇನ್ನಾದರೂ ಮುಂದೆ ಬಂದು ಮದುವೆಗೆ ಇದು ಮಾಡ್ಬೋದಲ್ವ. ಅವರ ಮನೆಯವರಾಗಲಿ ಅವರಾಗಲಿ ಯಾವುದೇ ಇಷ್ಟುವರೆಗೆ ಯಾವುದೇ ಇದು ಬಂದಿಲ್ಲ ನಮಗೆ, ಮದುವೆದಾಗಲಿ ಏನು ಇದು ಬಂದು ಮಾಡಿಸ್ತೇವೆ ಏನು ಅಂತ ಏನು ಸುದ್ದಿ ಇಷ್ಟುವರೆಗಿಲ್ಲ. ಇಷ್ಟುವರೆಗೆ ಹೇಳಿದಷ್ಟೇ, ಮಗು ನನ್ನದಲ್ಲ ಅಂತ. ಮಗಳು ಬೇರೆ ಹುಡುಗ ಇದ್ದಾನೆ, ತಾಯಿ ಸರಿಯಿಲ್ಲ ಹಾಗೆ ಅಂತ. ಈಗ ಗೊತ್ತಾಗಿದೆ ಅಲ್ವಾ ಮಗು ಅವನದೇ ಅಂತ. ಇನ್ನಾದರೂ ಬಂದು ಮದುವೆಗೆ ಒಪ್ಕೊಳ್ಳಿ ಅಂತಲೇ ನಾನು ಕೇಳೋದು. ಈಗ ಬರಲಿ ಅಂತ ಹೇಳ್ತಾ ಇದ್ರಿ, ಮನೆ ಹೋಗಿ ಅವರನ್ನ ರಿಕ್ವೆಸ್ಟ್ ಮಾಡುವ ಅಥವಾ ಸಂಪರ್ಕಿಸುವ ಪ್ರಯತ್ನ ಏನೋ ಮಾಡಿದ್ದೀರಾ ಅಥವಾ ಸಫಲ ಆಗಿದೆಯಾ? ಎಲ್ಲ ನಂಜುಂಡಿ ಸರ್ನೊಟ್ಟಿಗೆ ನಾವು ಎಲ್ಲ ಕಡೆ ಹೋಗಿದ್ದೇವೆ ಸರ್, ಎಲ್ಲ ಕಡೆ ಹೋಗಿ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೇವೆ. ಈಗ ನಮ್ಮ ನಂಜುಂಡಿ ಸರ್ ಇದ್ದ ಕಾರಣ ಇದಲ್ಲೆಲ್ಲ ನಮ್ಮನ್ನು ಕರ್ಕೊಂಡು ಹೋಗಿ ರಿಕ್ವೆಸ್ಟ್ ಮಾಡಿಸ್ಲಿಕ್ಕೆ, ಅಂದರೆ ನಾವಾಗಿ ಡೈರೆಕ್ಟಾಗಿ ಮಾತಾಡಲಿಕ್ಕೆ ಆಗಿಲ್ಲ. ಯಾಕೆಂದರೆ ನಮ್ಮ ಕಾಲೆಲ್ಲ ಬ್ಲಾಕಲ್ಲಿ ಹಾಕಿಟ್ಟಿದ್ದಾರೆ, ಅವಾಗಲೇ ಯಾವುದೂ ಹೋಗ್ತಾ ಇಲ್ಲ ಕಾಲ್ ಯಾವುದು. ಬಟ್ ನಂಜುಂಡಿ ಹತ್ರ ಮಾತಾಡಿದ್ದಾರೆ, ನಂಜುಂಡಿ ಸರ್ ಹತ್ರ ಮಾತಾಡಿದ್ದಾರೆ, ಅವರು ಹೋಗ್ತಾ ಇಲ್ಲ, ಯಾವುದಕ್ಕೂ ಮುಂದೆ ಬರ್ಲಿಕ್ಕೆ ಅವರು ಹೋಗ್ತಾ ಇಲ್ಲ. ಅದೇ ಅಂದರೆ DNA ಟೆಸ್ಟ್ ಬರಲಿ ಅಂತಾನೆ ಅವ್ರು ಕಾಯ್ತಿದ್ದದು. ಇವಾಗ ಹೇಳ್ತಾ ಇದ್ದಾರೆ ನಮ್ಮ ಮಗನಿಗೆ ಇಷ್ಟ ಇಲ್ಲ ಮದುವೆ ಆಗ್ಲಿಕ್ಕೆ ಅಂತ. ಅಲ್ಲ, ಇಷ್ಟ ಇಲ್ಲ ಅಂತ, ಅವನಿಗೆ ಮಗು ಮಾಡುವವರೆಗೆ ಇಷ್ಟ ಇತ್ತು. ಹೌದು, ಅವ್ರು ಹೇಳಿದರು ನಾವೇ ಮಾಡಿಸಿ ಕೊಡ್ತೇವೆ, ಕಂಪ್ಲೇಂಟ್ ಎಲ್ಲ ಮಾಡಬೇಡಿ ಅಂತ ಹೇಳಿದ್ದಾರೆ. ನಾವೇ ಮಾಡಿ ಕೊಡ್ತೇವೆ, ನೀವು ಕಂಪ್ಲೇಂಟ್ ಎಲ್ಲ ಮಾಡಬೇಡಿ ಅಂತ ಹೇಳಿದ್ದಾರೆ. ಈಗ ಅದೇ ನಾನು ಹೇಳಿದ್ದೆಲ್ಲ, ಮದುಮಗ ಅವನು ನೀಚನಿಗೆ ಇಷ್ಟ ಇಲ್ಲಂತೆ, ಅವನಿಗೆ ಇಷ್ಟ ಇಲ್ಲ ಅಂತೆ. ಮೇ ಬಿ ಅವನು ಬೇರೆ ಯಾರನ್ನು ಮತ್ತೆ ನೋಡಿ ಬೇರೆ ಎಲ್ಲಾದರೂ ಮಾಡ್ತಾ ಇದ್ದಾನ ಗೊತ್ತಿಲ್ಲ, ಇನ್ನೊಂದು ಮಗು ರೆಡಿ ಮಾಡ್ತಾ ಇದ್ದಾನ ಗೊತ್ತಿಲ್ಲ. ಇವನಪ್ಪ ಇನ್ನು ಅಲ್ಲಿ ಆಶ್ರಮ ಓಪನ್ ಮಾಡೋದು ಒಳ್ಳೆಯದು, ಪುತ್ತೂರಲ್ಲಿ. ಅಮ್ಮ ಹೇಗೂ ಕೆಲಸ ಬಿಟ್ಟಿದ್ದಾಳಂತೆ, ಟೀಚರ್ ಆಗಿದ್ದರು. ಅಲ್ಲೇ ಇವನು ಮಗ ಬೇಕಾದ ಕಡೆ ಮಕ್ಕಳು ಮಾಡ್ತಾ ಇರ್ತಾನೆ, ಇವರು ಒಂದು ಆಶ್ರಮ ಮಾಡೋದು ಒಳ್ಳೆಯದು. ಮೇಡಮ್, ನಿಮಗೆ ಅಂದರೆ ಇವರು ಇಷ್ಟು ಉಗ್ರವಾಗಿ ಮಾತಾಡ್ತಾ ಇದ್ದಾರೆ, ಸೊ ಅವರ ಸಂಬಂಧವನ್ನು ಸರಿ ಮಾಡಬೇಕಂತ ನೀವು ಪ್ರಯತ್ನ ಮಾಡ್ತಾ ಇರ್ತೀವಿ, ಸಮಸ್ಯೆ ಸೃಷ್ಟಿಸೋದು ಅನಿಸೋದಿಲ್ಲ ನಿಮಗೆ? ನೋಡಿ, ಯಾರೆಲ್ಲ ಇದನ್ನು ಸರಿ ಮಾಡಬೇಕು, ಇಷ್ಟು ಟೈಮ್, ಈಗ ಮಗುವಿಗೆ ಎಷ್ಟು ತಿಂಗಳಾಯಿತು, ಇಷ್ಟು ದಿನ ನಾನು ಯಾವತ್ತಾದರೂ ಏನಾದರೂ ಮಾತಾಡಿದ್ದೇನಾ? ರಿಕ್ವೆಸ್ಟೇ ಮಾಡ್ತಾ ಇದ್ದಿದ್ದು. ಇನ್ನು ಕೇಸ್ ಎಷ್ಟು ದಿನ ಅಂತ ನಡೀತದೆ, ಎಷ್ಟು ವರ್ಷ ಅಂತ ನಡೀತದೆ, ಇದಕ್ಕೆ ಅಂತ್ಯ ಏನು?
ಇಷ್ಟೆಲ್ಲ ಪ್ರಕರಣಕ್ಕೆ ಅಂತ್ಯ ಏನು? ನಾನು ಬಿಡಿ, ನಾನು ಒಬ್ಳು ಔಟ್ಸೈಡರ್ ಅಷ್ಟೇ. ಈಗ ಇವರ ಪೇರೆಂಟ್ಸ್ ಇಷ್ಟು ಸಮಯದಿಂದ ರಿಕ್ವೆಸ್ಟ್ ಮಾಡ್ತಾ ಇದ್ದಾರೆ, ನಂಜುಂಡಿ ಅವರು ಹೋಗಿ ರಿಕ್ವೆಸ್ಟ್ ಮಾಡ್ತಾ ಇದ್ದಾರೆ, ಇಲ್ಲಿವರೆಗೆ ಅವರು ಒಪ್ಪೋದೇ ಇಲ್ಲಲ್ಲ. ಇದಕ್ಕೆ ಒಂದು ಅಂತ್ಯ ಬೇಕಲ್ಲ. ಅಂತ್ಯ ಏನು? ಮದುವೆ. ಯಾರನ್ನು ಫೋರ್ಸ್ ಮಾಡಿ ಮಗು ಮಾಡಿದಲ್ಲ. ಇಬ್ಬರು ಒಪ್ಪಿಗೆ ಇದ್ದು 8 ವರ್ಷ ಸಂಬಂಧದಲ್ಲಿದ್ದು ಒಳ್ಳೆ ರಿಲೇಷನ್ಶಿಪ್ಪಲ್ಲಿದ್ದು ಆ ವಿಶ್ವಾಸದಲ್ಲಿ ಅವರಿಗೆ ಮಗುವಾಗಿದೆ. ಇವತ್ತು ಏಕಾಏಕಿ ನನಗೆ ಮಗು ಬೇಡ ಅಂದರೆ, ಮದುವೆ ಆಗೋದಿಲ್ಲ ಅಂದರೆ ಇದಕ್ಕೆ ಒಂದು ಏನಾದರೂ ಒಂದು ಸೊಲ್ಯೂಷನ್ ಬೇಕಲ್ಲ. ಹಾಗಾದರೆ ನಾನು ಹಾಗೆ ಬಿಟ್ಟು ಬಿಡುದಾ? ನಾವೀಗ ಸಮಾಜ ದೃಷ್ಟಿಯಿಂದ ನೋಡುವ. ಪೂಜಾ ದೃಷ್ಟಿ ಬಿಡಿ, ಪೂಜಾ ದೃಷ್ಟಿ ಅವಳ ಅಮ್ಮ ದೃಷ್ಟಿ. ನಾನು ಆಗಲೇ ಹೇಳಿದೆಲ್ಲ, ನನಗೆ ಈಗ ಇದು ಅಗತ್ಯ ಇಲ್ಲ. ರಿಕ್ವೆಸ್ಟಿಂಗ್ ಸ್ಟೇಜ್ ಹೋಯಿತು, ಕಾನೂನಾತ್ಮಕವಾದ ಹೋರಾಟಗಳು ಅದು ನಡೀತಾ ಇದೆ. ನೆಕ್ಸ್ಟ್ ಒಂದು ಸೊಲ್ಯೂಷನ್, ಸಿಂಪಲ್ ಸೊಲ್ಯೂಷನ್. ಇದಕ್ಕೆ ಏನೂ ಇಲ್ಲ, ಹುಡುಗ ಹುಡುಗಿ ಮದುವೆ ಮಾಡೋದು. ಮತ್ತೆ ಅವರು ಸಂಸಾರ ಮಾಡ್ತಾರೆ ಇಲ್ಲ, ಅದೆಲ್ಲ ಅವರವರಿಗೆ ಬಿಟ್ಟದ್ದು, ಅವರ ಪರ್ಸ್ನಲ್ ಲೈಫ್ ಅದು. ಅದರಲ್ಲಿ ಅವರಿಬ್ಬರು ಯಾವ ರೀತಿ ಹೊಂದಾಣಿಕೆ ಮಾಡ್ಕೊಂಡು ಹೋಗ್ತಾರೆ ಅದು ಅವರಿಗೆ ಬಿಟ್ಟದ್ದು. ಆಗ ನಾವು ಹೋಗಿ ಇಂಟರ್ಫಿಯರ್ ಆಗಲಿಕ್ಕೆ ಆಗೋದಿಲ್ಲ. ಈಗ ಯಾರೋ ಒಬ್ಬರು ಗಂಡ ಹೆಂಡತಿ ಡೈವರ್ಸ್ ತಗೊಳ್ತೇವೆ ಅಂತ ಹೇಳಿದರೆ ನಾವು ಬಂದು ಈ ರೀತಿ ಕುತ್ಕೊಂಡು ಪ್ರೆಸ್ ಮಾಡಿ ಹೋರಾಟ ಮಾಡಿ ಇಲ್ಲ ನೀವು ಡೈವರ್ಸ್ ತಗೊಳ್ಬೇಡಿ ಅಂತ ನಾವು ಹೇಳ್ತೇವೆ? ಇಲ್ಲ, ಅದು ಅವರಿಗೆ, ಇಟ್ ಈಸ್ ದರ್ ಪರ್ಸ್ನಲ್ ಚಾಯ್ಸ್. ಬಟ್ ಇದು ಅವರ ಪರ್ಸ್ನಲ್ ಚಾಯ್ಸ್ ಅಲ್ಲ. ಬಿಕಾಸ್ ನಮ್ಮ ಸಮಾಜ ಇದಕ್ಕೆ ಕನೆಕ್ಟೆಡ್ ಆಗಿದೆ. ನಮ್ಮ ಸಮಾಜದಲ್ಲಿ ತುಂಬ ಜನ ಹೆಣ್ಣು ಮಕ್ಕಳಿದ್ದಾರೆ, ಪ್ರಾಯಕ್ಕೆ ಬಂದ ತುಂಬ ಜನ ಗಂಡು ಮಕ್ಕಳಿದ್ದಾರೆ. ನಾವು ಸಮಾಜಕ್ಕೆ ಒಂದು ನೀತಿಯನ್ನು ಹೇಳಿಕೊಡ್ತಾ ಇದ್ದೇವೆ ಈ ಕೇಸಿನ ಮುಖಾಂತರ. ಈವಾಗ ಕೊಡುವಂಥ ನೀತಿ ಏನಂದರೆ, ಯಾರ ಜೊತೆ ಸಹ ಮಲಗ್ಬೋದು, ಮಕ್ಕಳು ಮಾಡ್ಬೋದು, ಬಿಡ್ಬೋದು ಅಂತ ಹೇಳುವ ನೀತಿ ಇಲ್ಲಿವರೆಗಿದ್ದು. ಅದಾಗಬಾರ್ದು ನಮ್ಮ ಸಮಾಜದಲ್ಲಿ. ಅವನು ಮದುವೆ ಆಗಲಿ, ನಾನು ಹೇಳಿದ್ದೆಲ್ಲ, ನಾನೇ ನಿಂತು ಮದುವೆ ಮಾಡಿಸ್ತೇನೆ, ಎಲ್ಲ ಖರ್ಚು ವೆಚ್ಚಗಳು ಏನಿದೆ ನಾನೇ ಕೊಡ್ತೀನಿ. ಏನು ಅವ್ರಿಗೆ ಏನ್ರಿ ಯಾವ ರೀತಿಯ ಸಪೋರ್ಟ್ ಬೇಕು ನಾವು ಕೊಡ್ತೀವಿ. ಬಟ್ ಸಮಾಜದಲ್ಲಿ ಒಂದು ಒಳ್ಳೆ ಎಕ್ಸಾಂಪಲ್ ಆಗಿ ಬದುಕಲಿ ಅವರು. DNA ಆಗಿ ಇಷ್ಟು ದಿನ ಆದರೂ ಯಾಕೆ ಅವರು ದೇ ಡಿಡ್ ನಾಟ್ ಕಮ್ ಫಾರ್ವರ್ಡ್? ಯಾಕೆ ಮುಂದೆ ಬರಲಿಲ್ಲ ಮದುವೆ ಮಾಡಿಸ್ಲಿಕ್ಕೆ? ಭಟ್ರು ಸಿಕ್ಕಲಿಲ್ವಾ? ದಿನ ಸಿಕ್ಕಲಿಲ್ವಾ? ಮುಹೂರ್ತ ಸಿಕ್ಕಲಿಲ್ವಾ? ಏನು ಸಿಕ್ಕಲಿಲ್ಲ? ಏನು ಅವ್ರ ಎಕ್ಸ್ಪೆಕ್ಟೇಷನ್ ಏನು? ಮಾಧ್ಯಮದವರು ಒಂದು ದಿನ ಆದರೂ ಆ ಹುಡುಗನ ಹತ್ರ ಮಾತಾಡಿಸಿದ್ದೀರಾ? ಮಾತಾಡಲಿಕ್ಕೆ ನಿಮಗೆ ಅವರು ಅವಕಾಶ ಮಾಡಿಕೊಟ್ಟಿದ್ದಾರಾ? ಕೃಷ್ಣರಾವ್ ಹತ್ರ ಮಾತಾಡಿದರೆ ಇಷ್ಟು ದೊಡ್ಡ ಪ್ರಕರಣ, ಈ ಹೆಂಗಸಿ ಇಷ್ಟು ಸಲ ಬಂದು ಇಲ್ಲಿ ಕೂತ್ಕೊಳ್ತದೆ, ಅಳ್ತದೆ, ಮಾತಾಡ್ತದೆ. ಆ ಹುಡುಗಿ ಹತ್ರ ಇಷ್ಟು ಸಲ ಕನ್ವರ್ಸೇಷನ್ ಮಾಡಿದ್ದೀರಿ. ಎಷ್ಟೋ ಜನ ಯೂಟ್ಯೂಬರ್ಸ್ ಹೋಗಿ ಆ ಹುಡುಗಿ ಹತ್ರ ಏನೆಲ್ಲ ಬಾಯಿಗೆ ಬಂದ ಕ್ವೆಶನ್ಸ್ ಎಲ್ಲ ಕೇಳಿ ಏನೆಲ್ಲ ಅನಾಹುತಗಳನ್ನು ಮಾಡಿ ಇವತ್ತು ಅವನಿಗೆ ಬೇಲ್ ಸಿಕ್ಕುವ ಹಾಗೆ ಆಗಿದೆ. ಒಂದು ದಿನ ಆದರೂ ಮಾತಾಡಿದ್ದೀರಾ? ಯಾರಾದರೂ ಮೀಡಿಯಾದವರು ಹೋಗಿ ಅವನ ಕೃಷ್ಣರಾವನ್ನಾಗಲಿ ಅವನ ಅಪ್ಪನನ್ನಾಗಲಿ ಯಾರನ್ನಾದರೂ ಮಾತಾಡಿದ್ದೀರಾ? ಕೇಳಿದ್ದೀರಾ? ಅವನನ್ನು ಒಂದ್ಸಲ ಎಕ್ಸ್ಪೋಸ್ ಮಾಡಿದ್ದೀರಾ? ಅವನು ಬಂದು ಮಾಧ್ಯಮದ ಮುಂದೆ ಕುತ್ಕೊಂಡು ಹೇಳಿದಾನ ಯಾಕೆ ನಾನು ಮದುವೆ ಆಗ್ತಾ ಇಲ್ಲ ಅಂತ? ಅಥವಾ ಅವನು ಈ ರೀತಿ ಮಾಡಿದಾನಿಲ್ವಾ ಅಂತ ಹೇಳಿದಾನ? DNA ರಿಪೋರ್ಟ್ ಏನಾಯ್ತು ಅಂತ ಅವನ ಹತ್ರ ಕೇಳಿದ್ದಾರೆ. ಯಾಕೆ ಸಮಾಜ ಪ್ರತಿ ಸಲ ಒಂದು ಹೆಣ್ಣು ಮಗಳನ್ನು ಟಾರ್ಗೆಟ್ ಮಾಡ್ತದೆ? ನೋಡಿ, ನನ್ನ ರಾಜಕೀಯ ಜೀವನದಲ್ಲಿ, ಸಾಮಾಜಿಕ ಜೀವನದಲ್ಲಿ ನನಗೆ ಮಾಧ್ಯಮ ತುಂಬ ಹೆಲ್ಪ್ ಮಾಡಿದೆ. ನಾನು ಯಾವ ಹೋರಾಟಗಳನ್ನು ಮಾಡಿದ್ದೇನೆ ಅದಕ್ಕೆ ನನಗೆ ಸಹಾಯ ಮಾಡಿದೆ. ಸತ್ಯದ ಒಟ್ಟಿಗಿತ್ತು. ಈ ಪ್ರಕರಣ ಇನ್ನು ಮುಂದಕ್ಕೆ ದೊಡ್ಡ ರೀತಿಯಲ್ಲಿ ಎಲ್ಲರಿಗೂ ಗೊತ್ತಾಗಿ ಸಮಾಜದಲ್ಲಿ ಅವರು ಮಾಡಿದ್ದು ಅವರು ತಪ್ಪು ಅಂತ ಹೇಳಿ ಆ ಫ್ಯಾಮಿಲಿಗೆ ಗೊತ್ತಾಗಬೇಕು ಅಂತಾದರೆ ಅದು ನಿಮ್ಮ ಮಾಧ್ಯಮದಿಂದ ಮಾತ್ರ, ನಿಮ್ಮ ಸಪೋರ್ಟಿಂದ ಮಾತ್ರ. ನಾನೇನವರು ಇಷ್ಟು ದಿನ ನಾವು ವೇಟ್ ಮಾಡಿದ್ವಿ ಅವರ ಉತ್ತರಕ್ಕೆ, ಮದುವೆ ಒಂದು ಆಗ್ತದೆ ಅಂತ. ಈ ಮುಖಂಡರೆಲ್ಲ ಸೇರ್ಕೊಂಡು ಈಗ ಮನೆಗೆ ಹೋಗಿದ್ದಾರೆ, ಎವ್ರಿ ಡೋರ್ಗೆ ಹೋಗಿ ನಾಕ್ ಮಾಡಿದ್ದಾರೆ, ರಿಕ್ವೆಸ್ಟ್ ಮಾಡಿದ್ದಾರೆ. ಲೀಡರ್ಸ್ಗಳನ್ನು, ಸೋ ಕಾಲ್ಡ್ ಅವರೇ ಹೇಳ್ಕೊಳ್ತಾ ಇರಲ್ಲ ಲೀಡರ್ಸ್ ಅಂತ ಹೇಳಿ, ಇಷ್ಟು ಜನರ ಹತ್ರ ಹೋಗಿ ಬೇಡ್ಕೊಂಡಿದ್ದಾರೆ. ಲೀಡರ್ಸಿಗೆ ಈಗ ಇಷ್ಟು ದಿನದಲ್ಲಿ ಓಕೆ, ಇಷ್ಟು ದಿನ ನವರಾತ್ರಿ ಇದ್ರು, ಅವ್ರದ್ದೆಲ್ಲ ಬ್ಯುಸಿ ಇದ್ರು, ಎಲ್ಲ ಹಿಂದೂ ಮುಖಂಡರಲ್ಲ ಅವರೆಲ್ಲ ಪಾಪ ಬ್ಯುಸಿ ಇದ್ರು. ಇವತ್ತಿಂದ ಆದರೂ ಅಟ್ಲೀಸ್ಟ್ ಇದಕ್ಕೆ ಒಂದು ಎಂಡ್ ಅಂತ ಕೊಡಿ. ಇಲ್ಲದ್ರೆ ನಾನು ಅಂತೂ ಗ್ಯಾರಂಟಿ ಇವರು ಬರ್ತಾರೆ ಇಲ್ವ ನನಗೆ ಗೊತ್ತಿಲ್ಲ. ಯಾಕೆಂದರೆ ಅವರಿಗೆ ಅವರ ಮಗಳ ಭವಿಷ್ಯದ ಬಗ್ಗೆನೂ ಚಿಂತೆ ಇದ್ದೇ ಇರ್ತದೆ ಒಂದು ತಾಯಿಯಾಗಿ. ಮತ್ತು ಇನ್ನು ಎಂತ ನಾಚಿಗೆ? ಆ ಪೂಜೆಯನ್ನು ತೋರಿಸ್ಲಿಕ್ಕೆ ಎಂತ ನಾಚಿಗೆಲ್ಲ ಹರಾಜಾಗಿ ಆಗಿದೆ. ಇನ್ನೇನು ನಾಚಿಗೇನು? ಇನ್ನು ನ್ಯಾಯ ಸಿಗಬೇಕಷ್ಟೇ. ಇಂಥವರು ಆ ಮಗುವನ್ನು ಮತ್ತು ತಾಯಿಯನ್ನು ಒಪ್ಕೊಳ್ಳದವರು
ಇನ್ನೂ ಆ ಹುಡುಗಿಯನ್ನು ಒಳ್ಳೆ ರೀತಿಯಲ್ಲಿ ಅವರ ಮನೆಯಲ್ಲಿ ಇಟ್ಕೊಳ್ತಾರೆ ಅಂತ ಹೇಳುವ ನಿಮಗೆ ಭರವಸೆ ಇದೆಯಾ? ಈ ಮದುವೆ ಏನಿದೆ ಇದು ಬರೇ ಸಮಾಜಕ್ಕೆ ತೋರಿಸ್ಕೊಳ್ಳಿಕ್ಕೆ, ಉಳಿದ ಹುಡುಗರಿಗೂ ತೋರಿಸ್ಲಿಕ್ಕೆ, ಈ ರೀತಿ ಆಗ್ತದೆ, ನಾವು ಈ ರೀತಿ ತಪ್ಪು ಮಾಡಿದರೆ ಈ ರೀತಿ ಆಗ್ತದೆ ಅಂತ ಹೇಳ್ಕೊಳ್ಳಿಕ್ಕೆ ಮಾತ್ರ. ನನ್ನ ಪ್ರಕಾರ, ಅವರ ಪ್ರಕಾರ ಅವನ ಮಗಳಿಗೆ ಒಂದು ಭವಿಷ್ಯ ಸಿಗಬೇಕು, ಬಾಳ್ವೆ ಕೊಡಬೇಕು, ಒಳ್ಳೆ ರೀತಿಯಲ್ಲಿ ಮಗುವನ್ನು ನೋಡಬೇಕಂತದೆ, ಅದು ಅವರ ಪಾರ್ಟ್. ಅದು ನಾನು ಒಂದು ತಾಯಿಯಾಗಿ, ನಾನು ಒಂದು ಹೆಣ್ಣಾಗಿ ನಾನು ಅದನ್ನೇ ಬಯಸೋದು ಫಸ್ಟ್. ಯಾರು ಗಂಡ ಹೆಂಡತಿ ದೂರ ಆಗಬೇಕು ಅಥವಾ ಯಾರು ಫ್ಯಾಮಿಲಿ ಡಿಸ್ಟರ್ಬ್ ಆಗಬಾರ್ದು ಅಂತ ಯಾರು ಅಂದ್ಕೊಳ್ಳೋದಿಲ್ಲ. ಬಟ್ ಒಳ್ಳೆ ರೀತಿಯಲ್ಲಿ ಕೇಳೋದಿಲ್ಲ ಅಂತಾದರೆ ಆಟೋಮ್ಯಾಟಿಕ್ಕಾಗಿ ಒಂದು ಸಮಾಜದಲ್ಲಿ ಒಂದು ಪ್ರೆಷರ್ ಕ್ರಿಯೇಟ್ ಆದಾಗ ಗೊತ್ತಲ್ಲ ನಿಮಗೆ. ಈಗ ಕಳ್ಳರಿಗೆ ಪೊಲೀಸರು ಫಸ್ಟ್ ಒಳ್ಳೆ ರೀತಿಯಲ್ಲಿ ಕೇಳ್ತಾರೆ, ಬಿರಿಯಾನಿ ತಿನ್ನಿಸಿ ಕೇಳ್ತಾರೆ, ಹೌದಾ, ಕದ್ದಿದ್ಯಾ, ಮಾಡಿದ್ಯಾ ಅಂತ. ಇಲ್ಲ ಹೇಳ್ತಾರೆ, ಮತ್ತು ಲಾಠಿ ಏಟನ್ನು ಕೊಡ್ತಾರೆ. ಆವಾಗೆಲ್ಲ ಸತ್ಯ ಬಾಯಿ ಬಿಡ್ತಾರಲ್ವಾ. ಸೊ ಹಾಗೆ ಆಗ್ತದೇನು ಮುಂದಕ್ಕೆ. ಥ್ಯಾಂಕ್ ಯು.